ಮತ್ತು ಅಹಂಕಾರ ಮಮಕಾರಗಳನ್ನು ನಿಶ್ಚಯ ಮಾಡ್ತೀವಿ. ನಾನು ನನ್ನ ಸುಖ, ನಾನು ನನ್ನ ಪ್ರಯೋಜನ ಅನ್ನತಕ್ಕಂಥ ರೀತಿಯಿಂದ ಮಾಡ್ತೀವಿ. ಅದು ಸರಿಯಲ್ಲ. ಆದ ಕಾರಣ ಕರ್ತವ್ಯ ಅನ್ನೋದನ್ನು ಯಾವ ರೀತಿ ನಿಶ್ಚಯ ಮಾಡಬೇಕು ಅಂತ ಇಲ್ಲಿ ಕೆಲವು ಸೂಚನೆಗಳು ಕೊಡ್ತಾರೆ. ಅದನ್ನು ನೋಡಿ ಮುಂದಕ್ಕೆ ಹೋಗೋಣ. ಕರ್ತವ್ಯ ಅಂದರೆ ಯಾವುದಪ್ಪ ಅಂದರೆ, ಯಾವುದನ್ನು ಮಾಡದೆ ಬಿಟ್ಟರೆ ದೋಷವಾಗುತ್ತದೋ ಅಥವಾ ನಾವೇ ಮತ್ತೆ ಒದ್ದಾಡಬೇಕಾಗಿ ಬರುತ್ತೋ ಅದು ಕರ್ತವ್ಯ. ನೋಡಿ, ಭಾಳ ಪೂರ್ವದಲ್ಲಿ ನಮ್ಮ ಹಳ್ಳಿನಲ್ಲಿ ಶಾನ್ಭೋಗರಿದ್ದರು. ಮಕ್ಕಳು 4 ಜನ ಮಕ್ಕಳು, 2 ಗಂಡು ಮಕ್ಕಳು 2 ಹೆಣ್ಮಕ್ಳು. ಹೆಣ್ಮಕ್ಳು ವಯಸ್ಸಿಗೆ ಬಂದಿದ್ದರು. ಅವರು ಮದುವೆ ಪ್ರಯತ್ನ ಮಾಡ್ತಿರ್ಲಿಲ್ಲ. ನಾನು ಹೇಳ್ತಿದ್ದೆ, ಯಾಕೆ ಸುಮ್ಮನೆ ಇದ್ದೀರಾ, ಪ್ರಯತ್ನ ಮಾಡಿ ಅಂತ. ಪ್ರಾರಬ್ಧ ಇದ್ದಾಗ ಆಗುತ್ತೆ ಬಿಡ, ನಾವ್ಯಾಕೆ ಒದ್ದಾಡಬೇಕು, ಪ್ರಾರಬ್ಧ ಇದ್ರೆ ಆಗುತ್ತೆ, ಯಾವಾಗ ಆಗಬೇಕು ಆಗುತ್ತೆ. ಇವೆಲ್ಲ ಸೋಮಾರಿತನಕ್ಕೆ ನಾವು ಶಾಸ್ತ್ರ ವಾಕ್ಯಗಳನ್ನ ಉಪಯೋಗಿಸ್ಕೊಳ್ತೀವಿ, ಕರ್ತವ್ಯದಿಂದ ಓಡೋಗಲಿಕ್ಕೆ. ಇದು ಪ್ರಯೋಜನ ಇಲ್ಲ. ಆದರೆ ಅವರು ಪ್ರಯತ್ನ ಮಾಡಲೇ ಇಲ್ಲ. ಕೊನೆಗೇನಾಯಿತು, ಅವ್ರಿಗೂ ಏನೋ ರೋಗ ಬಂತು, ಅವ್ರ ಶ್ರೀಮತಿಯವ್ರಿಗೆ ರೋಗ ಬಂತು. ಅಂದರೆ ಆ ಹೆಣ್ಮಕ್ಳ ತಂದೆ ತಾಯಿಗಳಿಬ್ಬರು ಮನೆಗೆ ಮಲಗಿಬಿಟ್ರು. ಇವಾಗ ಅವರಿಬ್ಬರು ಓಡಾಡ್ತಾ ಇದ್ದರೆ ಇವರು ಹಾಸಿಗೆಯಲ್ಲಿ ಮಲಗಿರೋರಿಗೆ ಅನಿಸುತ್ತೆ, ಅಯ್ಯಯ್ಯೋ ನಾವು ಪ್ರಯತ್ನ ಮಾಡಿದ್ದು ಚೆನ್ನಾಗಿತ್ತು, ಇವಾಗ ನಾವು ಹೋಗ್ಬಿಟ್ರೆ ಇವ್ರ ಗತಿ ಏನು. ಪಾಪ ಈಗಲೂ ಒದ್ದಾಡ್ತೀವ ಮಕ್ಕಳು. ಯಾವಾಗ ಏನು ಕರ್ತವ್ಯ ಮಾಡಬೇಕೋ ಇದು ಸಾಮಾನ್ಯ ಜ್ಞಾನ. ಬಟ್ ಈಗಿನ ಕಾಲಕ್ಕೆ ಇನ್ನೂ ಹೊಲಸಾಗ್ಬಿಟ್ಟಿದೆ. ಎಲ್ಲ ಮಾಸ್ಟರ್ ಗ್ರ್ಯಾಜುಯೇಟ್ಸು ಏನು ಸಾಮಾನ್ಯ ಜ್ಞಾನನೂ ಇರೋಲ್ಲ. ಯಾವುದನ್ನು ಮಾಡಿದರೆ ಬಿಟ್ಟರೆ ದೋಷ ಬರುತ್ತೋ ಮತ್ತು ನಾವೇ ಒದ್ದಾಡಬೇಕಾಗುತ್ತೋ ಅಂಥದ್ದನ್ನು ಮಾಡಲೇಬೇಕು. ಕಾಲಹರಣ ಮಾಡ್ತಕ್ಕಂಥ ಸರಿಯಲ್ಲ. ಆ ಥರ ಕರ್ತವ್ಯ ನಿಶ್ಚಯ ಮಾಡಬೇಕಾದ್ರೆ 3 ಕಾರಣ ಹೇಳ್ತಾರೆ. ಯಾವುದು? ಶಿವ ಪ್ರೇರಣೆ. ಯಾತಕ್ಕೋಸ್ಕರ ಮಾಡ್ತಿದ್ದೀವಪ್ಪ ಅಂದರೆ, ಕೇವಲ ನನ್ನ ಸ್ವಾರ್ಥಕ್ಕೋಸ್ಕರ, ನನ್ನ ಭೋಗಕ್ಕೋಸ್ಕರ ಅಲ್ಲ. ಯಾವುದೊಂದು ಶುಭ ಆಗಬೇಕು, ಆ ಶುಭಕ್ಕೋಸ್ಕರವಾಗಿ ಮಾಡ್ತಾಯಿದ್ದೀನಿ ಅಂದಾಗ ಅದು ಕರ್ತವ್ಯ ಒಳ್ಳೆಯದೇ. ಶಕ್ತಿ ಸಂಪತ್ತುಗಳು, ಯಾವುದೋ ಒಂದು ಒಳ್ಳೆ ಯೋಚನೆ ಮಾಡ್ತೀವಿ. ಸ್ವಾಮಿ వినండి, మంచి ఆలోచన చేస్తాం, ಒಳ್ಳೆ ಆಲೋಚನೆ ಮಾಡ್ತೀವಿ, ಹೌದಾ, ಒಳ್ಳೆ ಪ್ಲ್ಯಾನ್ ಹಾಕ್ತೀವಿ. ಆದರೆ ನಮಗೆ ಆ ರೀತಿ ಮಾಡತಕ್ಕಂಥ ಶಕ್ತಿ, ಶಾರೀರಿಕ ಶಕ್ತಿ ಇದೆಯೇ, ಮಾನಸಿಕ ಶಕ್ತಿ ಇದೆಯೇ, ಆರ್ಥಿಕ ಬಲ ಇದೆಯೇ ಅನ್ನತಕ್ಕ ಯೋಚನೆ ಮಾಡಬೇಕು. ಅದು ಮಾಡಿದಿರ ಒಳ್ಳೆ ಕೆಲಸನೇ. ಯಾರೋ ಒಬ್ಬರು ಸ್ವಾಮಿಗಳಿದ್ದಾರೆ, ಅವರೇನೋ ಆಯುರ್ವೇದಿಕ್ ಔಷಧಿ ಅದೆಲ್ಲ ಕೊಡ್ತೀವಿ, ವೇದಾಂತೇನು ಹೇಳಲ್ಲ, ಆಯುರ್ವೇದಿಕ್ ಔಷಧಿ ಕೊಡ್ತಿರ್ತಾರೆ. ಪಾಪ ಜನಗಳ ಹತ್ರ ಏನು ದುಡ್ಡು ವಸೂಲು ಮಾಡಲ್ಲ, ಕೊಟ್ಟರೆ ತೊಗೊಳ್ತಾರೆ, ಇಲ್ಲಾಂದ್ರೆ ಫ್ರೀಯಾಗಿ ಕೊಡ್ತಿರ್ತಾರೆ. ಬಟ್ ಈ ಜನಗಳ ಹತ್ರ ಭಾಳ ಹುಷಾರಾಗಿರ್ಬೇಕು. ಇವರೇನು ಮಾಡ್ತಾರೆ, ಯಾವಾಗ ಈ ಸ್ವಾಮಿ ದುಡ್ಡು ತೊಗೊಳ್ಳಲ್ಲ, ಕೊಡ್ತಿರ್ತಾರೆ ಅಂದರೆ ಒಂದು ಸಲ ದುಡ್ಡು ಕೊಡ್ತಾರೆ, ಮತ್ತು ಆಮೇಲೆ ದುಡ್ಡು ಕೊಡೋದಿಲ್ಲ ಅವ್ರಿಗೆ, ಹಾಗೆ ಕೊಡ್ತಾರೆ ಬಿಡು ಅಂತ. ಆಮೇಲೆ ಸ್ವಾಮಿಗಳೇ ಔಷಧಿ ಕೊಟ್ಟಿದ್ದೀರಾ, ರೋಗ ಎಲ್ಲ ಮೇಲಾಯಿತು, ಬಟ್ ಆದರೆ ಇವಾಗ ಬಡತನ, ತಿನ್ನೋಕ್ಕೆ ಇಲ್ಲ ನೋಡಿ, ಔಷಧಿ ಕೊಟ್ಟು ಮೇಲ್ ಮಾಡಿದ್ದು ತಪ್ಪಾಯಿತು, ತಿನ್ನೋಕ್ಕಿಲ್ಲ. ನಿಮ್ಗೆ ಭಾಳಷ್ಟು ಜನ ಸಾಹುಕಾರ ಗೊತ್ತು, ಅವರಿಂದ ಸಾಲ ಕೊಡಿಸಿ ಮತ್ತು ಕೊಡ್ತೀವಿ, ನಾವು ಬಡ್ಡಿನೂ ಕೊಡ್ತೀವಿ ಅಂತ ಈ ಥರ ಹೇಳಿ ಅವರಿಂದ ದುಡ್ಡು ತೊಗೊಳ್ತಾರೆ ಸ್ವಾಮಿಗಳಿಂದ. ಆ ಸ್ವಾಮಿಗಳು ಕೂಡ ಅವರು ತಿಳಿದೇ ಇದ್ರೂ ಯಾರ ಹತ್ರ ಸಾಲ ತೊಗೊಂಡು ಕೊಡ್ತಿರ್ತಾರೆ. ಇವಾಗ ಯಾವ ಸ್ಥಿತಿ ಆಗಿದೆಯಪ್ಪ ಅಂದರೆ, ಇವಾಗ ಯಾವ ಸ್ಥಿತಿ ಆಗಿದೆ ಅಂದರೆ, ಯಾರ್ಯಾರಿಗೂ ಸಾಲ ಕೊಡಿಸಿದ್ರು ಅವ್ರು ಯಾರು ವಾಪಸ್ ಕೊಡಲಿಲ್ಲ, ಇತ್ತು ಮತ್ತೆ ಆಶ್ರಮದ ಕಡೆ ಬರಲೂ ಇಲ್ಲ. ಇವಾಗ ಸ್ವಾಮೀಜಿ ಆಶ್ರಮ ಮಾರಿಕೊಂಡು
ಅವ್ರಿಗೆಲ್ಲ ದುಡ್ಡು ಕೊಟ್ಟು ಖಾಲಿ ಮಾಡಿ ಹೋಗಬೇಕಾಗಿದೆ. ಪೂರ್ವದಲ್ಲೇ ನಾನು ಅವ್ರಿಗೆ ಮೊದಲು ಹೇಳಿದ್ದೆ, ನಿಮ್ಮ ಹತ್ರ ಇದ್ದರೆ ಕೊಡಿ, ಇಲ್ಲದಿದ್ದರೆ ಇಲ್ಲ, ಸಾಲ ಮಾಡಿಕೊಡ್ಲಿಕ್ಕೆ ಹೋಗಬೇಡಿ, ಮತ್ತು ಸಿಗಾಕೊಳ್ತೀವಿ ವ್ಯವಹಾರದಲ್ಲಿ ಅಂತ ಕೇಳಲಿಲ್ಲ. ಈಗ ಅದನ್ನು ಆಶ್ರಮ ಮಾಡಿಕೊಂಡು ಸಾಲ ತೀರಿಸಿ ಜಾಗ ಖಾಲಿ ಮಾಡೋ ಸ್ಥಿತಿ ಬಂದಿದೆ. ಈ ರೀತಿ ಮಾಡಬಾರ್ದು. ಕರ್ತವ್ಯ ಅನ್ನತಕ್ಕಂಥದ್ದು ಅದರೊಳಗೆ ಶುಭವಾದ್ರೂ ಶಕ್ತಿ ಸಂಪತ್ತುಗಳಿದೆಯೇ, ನಮ್ಮ ಕೈ ಸಾಧ್ಯವೇ? ಲೋಕಕ್ಕೆ ಮೊದಲು ಕುಟುಂಬಕ್ಕೆ ಒಳ್ಳೆಯದಾಗುತ್ತೆಯೇ? ಈ ಕುಟುಂಬಕ್ಕೆ ಅವಶ್ಯಕತೆ ಇದೆಯೇ ಯೋಚನೆ ಮಾಡಬೇಕು. ಕುಟುಂಬಕ್ಕೇನೋ ಅವಶ್ಯಕತೆ ಇದೆ, ಆದರೆ ಊರಿನವ್ರಿಗೆಲ್ಲ ತೊಂದರೆ ಆಗುತ್ತೆ ಅಂದಾಗ ಮಾಡಲಿಕ್ಕೆ ಹೋಗಬಾರ್ದು. ಇಲ್ಲ, ಕುಟುಂಬಕ್ಕೂ ಅನುಕೂಲ ಆಗಬೇಕು, ಅಕ್ಕಪಕ್ಕದವ್ರಿಗೂ ಅನುಕೂಲ ಆಗಬೇಕು, ದೇಶಕ್ಕೂ ಅನುಕೂಲ ಆಗಬೇಕು, ಯಾರಿಗೂ ತೊಂದರೆ ಆಗಬಾರ್ದು. ಅಂಥ ಕೆಲಸ ಕರ್ತವ್ಯ ಅನ್ನಿಸ್ಕೊಳುತ್ತೆ. ಇರುವ ಜೀವನ ಅವಶ್ಯಕತೆ ತಿಳಿವು, ಜೀವನಕ್ಕೆ ಏನು ಅವಶ್ಯಕತೆ ಅನ್ನೋತಕ್ಕಂಥ ಚೆನ್ನಾಗಿ ತಿಳ್ಕೊಂಬಂದು ಅವಶ್ಯಕತೆ ಯಾವ ರೀತಿ ನಿಶ್ಚಯ ಮಾಡ್ತೀವಿ. ಬೇರೆ ಎಲ್ಲರೂ ಉಪಯೋಗಿಸ್ತಿರ್ತಾರೆ, ನಮ್ಮ ಹತ್ರ ಇದ್ರೆ ಅಯ್ಯೋ ಜನ ಏನು ಅಂದ್ಕೊಳ್ತಾರೆ ಅಂದ್ಬಿಟ್ಟು ಜನಕ್ಕೋಸ್ಕರ ಮತ್ತೆ ತಗೊಳ್ಳೋಕೆ ಶುರು ಮಾಡ್ತೀವಿ. ನಮ್ಮ ಶಕ್ತಿ ಸಂಪತ್ತುಗಳನ್ನು ಇತರರಿಗೆ ಉಪಯೋಗಿಸುವುದು, ನಮ್ಮ ಶಕ್ತಿ ಸಂಪತ್ತು ನಮ್ಮಲ್ಲಿ ಇರ್ತಕ್ಕಂಥದ್ದನ್ನು ಇತರಿಗೆ ಉಪಯೋಗಿಸ್ಬೋದು, ತಪ್ಪಿಲ್ಲ. ಅದೇ ಸಾಲ ಮಾಡಿಕೊಂಡು ಸೇರಿಕೊಡುತ್ತೆ. ನಿಶ್ಚಯದಲ್ಲಿ ಪ್ರಮಾದವಾಗಬಾರ್ದು. ನಮ್ಮ ನಿಶ್ಚಯದಲ್ಲಿ ನಾನು ತೊಂದರೆಗೆ ಸಿಗಾಕೋಬಾರ್ದು, ಬೇರೆಯವರು ತೊಂದರೆಗೆ ಸಿಗಾಕೋಬಾರ್ದು. ಕರ್ತವ್ಯವನ್ನು ನಿಶ್ಚಯಿಸಿದ ಮೇಲೆ ಫಲದ ಬಗ್ಗೆ ಯೋಚಿಸಬಾರ್ದು. ಕರ್ತವ್ಯ ಮಾಡ್ತಿದ್ದೀವಿ ಇಂಥದಕ್ಕೋಸ್ಕರ ಅಂತ, ಬಟ್ ಕರ್ಮ ಮಾಡತಕ್ಕಂಥ ಸಮಯದಲ್ಲಿ ಆ ಫಲದ ಬಗ್ಗೆ ಯೋಚನೆ ಮಾಡಬಾರ್ದು. ಏಕೆಂದರೆ ಫಲದ ಬಗ್ಗೆ ಯೋಚನೆ ಮಾಡಿದ್ರೆ ಕರ್ಮ ಸರಿಯಾಗಿ ಆಗೋಲ್ಲ, ಕರ್ಮ ಸರಿಯಾಗಿ ನಡೀಲಿಲ್ಲ, ಫಲ ಸರಿಯಾಗಿ ಬರೋಲ್ಲ. ಆದ ಕಾರಣ ಫಲದ ಬಗ್ಗೆ ಯೋಚನೆ ಮಾಡಬಾರ್ದು, ಫಲದ ಬಗ್ಗೆ ಯೋಚಿಸಬಾರ್ದು. ಧರ್ಮವನ್ನು ಮಾಡಲೇಬೇಕು. ನೋವಿನಿಂದ ಅದು ಅಧರ್ಮವಾಗದು, ಅಂದರೆ ಸೋಲಿನಿಂದ ಅದು ಅಧರ್ಮವಾಗದು, ಸೋಲಿನಿಂದ ಅದು ಅಧರ್ಮವಾಗದು. ಧಾರ್ಮಿಕವಾದಂಥ ಚಿಂತನೆ ಮಾಡಿ ಒಂದು ಕೆಲಸ ಮಾಡ್ತೀವಿ, ಅದರಲ್ಲಿ ಏನು ಬರುತ್ತೋ ಅದ್ರ ಮೇಲೆ ಸೋಲು ಗೆಲುವು ಅನ್ನತಕ್ಕಂಥ ಒಂದು ವೇಳೆ ಅದರಲ್ಲಿ ನಮಗೆ ಫಲ ಬರಲಿಲ್ಲ ಅಥವಾ ಬಂತು, ಅದ್ರ ಮೇಲೆ ಕರ್ತವ್ಯ ಸರಿ ತಪ್ಪು ಅನ್ನೋದು ನಿಶ್ಚಯ ಆಗೋಲ್ಲ. ಔಷಧಿ ಕೊಡಿಸಿದ್ದೀವಿ, ಸಾಕಷ್ಟು ಪ್ರಯತ್ನ ಮಾಡಿ ಟ್ರೀಟ್ಮೆಂಟ್ ಮಾಡಿಸಿದ್ದೀವಿ, ಆದರೂ ಇಲ್ಲ, ಹೋಗ್ಬಿಟ್ರು. ಅಯ್ಯೋ ನಾವು ಟ್ರೀಟ್ಮೆಂಟ್ ಕೊಡಿಸಿದ್ದೇ ತಪ್ಪಾಯ್ತನೋ ಅಂದರೆ ಅದಕ್ಕೆ ಹೇಳ್ತಾರೆ, ಕಡಲಿ ದಾಟಿತೆ ತನಗಿಲಪ ಕಾದು ನಡುವ ಮುನಿಗಿತೆ ಓಟ ಮಿಲಿದು. ಪ್ರಯಾಣ ಮಾಡ್ತಿತ್ತು ಹಡಗಿನಲ್ಲಿ, ಒಂದು ವೇಳೆ ದಾಟ್ಬಿಟ್ವಿ, ಹಬ್ಬ ನಾನಿದ್ದೆ ನೋಡು ಎಲ್ಲ ಸರಿ ಹೋಯ್ತು ಅಂದ್ಕೊಳತಕ್ಕ ಸರಿಯಲ್ಲ. ಒಂದು ವೇಳೆ ಏನೋ ಆಯಿತು, ಗಾಡಿ ಜಾಸ್ತಿ ಆಗೋಯ್ತು, ಹಡಗು ಮುಳುಗೋಯ್ತು, ಸಾಕಷ್ಟು ನಷ್ಟವಾಯಿತು ಅಂದ್ರೂ ಅದನ್ನು ಸೋಲಲ್ಲ. ಕರ್ತವ್ಯನ ಸರಿಯಾಗಿ ಮಾಡತಕ್ಕಂಥದ್ದು ಮುಖ್ಯ. ಫಲದ ಮೇಲೆ ಅದು ಒಳಿತು ಕೆಡುಕು ಅನ್ನತಕ್ಕ ನಿಶ್ಚಯ ಮಾಡೋದು ಸರಿಯಲ್ಲ ಅಂತಾರೆ. ಮಾಡಿದ ಕರ್ತವ್ಯದ ಫಲದ ಚಿಂತೆ ಇರಬಾರದು. ಏನು ಕರ್ತವ್ಯ ಮಾಡಿದ್ದೀವೋ ಅದ್ರ ಫಲ ಏನಾದರೂ ಬರಲಿ ಒಪ್ಕೋಬೇಕು. ಅಯ್ಯೋ ಈ ಥರ ಆಗೋಯ್ತೆ, ಆ ಥರ ಆಗಿ ಚೆನ್ನಾಗಿತ್ತೆ, ನೆಕ್ಸ್ಟ್ ಟೈಮ್ ಈ ಥರ ಫಲದ ಬಗ್ಗೆ ಯೋಚನೆ ಮಾಡಬಾರ್ದು. ಮಾಡಿದ ಚಿಂತೆ ಇರಬಾರ್ದು. ದೈವ ಪ್ರಾರಬ್ಧ ಇವುಗಳನ್ನು ನಾವು ಭಗವಂತ ಇವುಗಳನ್ನು ನಿರಾಕರಣೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ಏಕೆಂದರೆ ಕರ್ತವ್ಯ ಮಾಡತಕ್ಕ ಸಮಯದಲ್ಲಿ ಪ್ರಕೃತಿ ನಿಯಮಗಳು ಅದು ನಮ್ಮ ಕೈನಲ್ಲಿಲ್ಲ. ಪ್ರಕೃತಿ ನಿಯಮ ಏನಿದೆಯೋ ಅದನ್ನನುಸರಿಸಿ ಫಲ ಬರುತ್ತೆ, ಮತ್ತು ಭಗವಂತನ ಇಚ್ಛೆ ಏನಿದೆಯೋ ಅದು ನಮ್ಮ ಕೈನಲ್ಲಿಲ್ಲ. ಆದ ಕಾರಣ ಪ್ರಸಾದ ಬುದ್ಧಿಯಿಂದ ಜೀವನ ಮಾಡಬೇಕು ಅಂತಾರೆ. ಪ್ರಸಾದ ಬುದ್ಧಿ, ಕರ್ತವ್ಯ ಮಾಡಿದ್ರೆ ಪ್ರಸಾದ ಬುದ್ಧಿಯಿಂದ ಮಾಡಬೇಕು. ಪ್ರಸಾದ ಬುದ್ಧಿ ಅಂದ್ರೇನು? ಏನು ಬಂದರೂ ಪರಮಾತ್ಮ ನಿನ್ನ ಪ್ರಸಾದ, ಸೊ ಅದಕ್ಕೆ ವಿರೋಧ ಅನ್ನೋಂಥ ಇಲ್ದಿರ ಒಪ್ಕೋಬೇಕು. ಸೊ ಈ ರೀತಿ ಕರ್ತವ್ಯ ಅನ್ನೋದಕ್ಕೆ ನಿಶ್ಚಯ ಮಾಡಿಕೊಂಡು, ಶಾಸ್ತ್ರ ಗೊತ್ತಿಲ್ಲ ಅಂದ್ರೂ ಕರ್ತವ್ಯ ಅನ್ನೋದಕ್ಕೆ ನಿಶ್ಚಯ ಮಾಡಿಕೊಂಡು ಅಂದರೆ ಚೆನ್ನಾಗಿ ಯೋಚನೆ ಮಾಡಬೇಕು ಅಂತಾರೆ. ಬೆಳಗ್ಗೆ ಭಗವದ್ಗೀತೆಯಲ್ಲಿ ನಾವು
ಸಿದ್ಧಾಂತ ಭಾಗ ಅಂದರೆ ಜ್ಞಾನ ಭಾಗವನ್ನು ನೋಡಿದ್ವಿ. ಇಡೀ ವೇದಗಳಲ್ಲಿರ್ತಕ್ಕಂಥ ಜ್ಞಾನಯೋಗ ಕರ್ಮಯೋಗ ಎರಡೇ. ಬೆಳಗ್ಗೆ ಜ್ಞಾನಯೋಗ ಅನ್ನತಕ್ಕ ನೋಡಿದ್ವಿ. ಈಗ ಕರ್ಮಯೋಗ ಅನ್ನತಕ್ಕಂಥದ್ದನ್ನು ಸ್ವಲ್ಪ ನೋಡಿದ್ರೆ ಅದಕ್ಕೆ ಭಗವದ್ಗೀತೆಯ ಪೂರ್ಣ ಚಿಂತನೆ ಆಗುತ್ತೆ. 2ನೇ ಅಧ್ಯಾಯದ 39ನೇ ಶ್ಲೋಕ ನೋಡಿ. 2ನೇ ಅಧ್ಯಾಯ 39ನೇ ಶ್ಲೋಕ. ಇದರಲ್ಲಿ ಎಷ್ಟನೇ ಪೇಜ್? ಹೇಳ್ತೀರ? 54ನೇ ಪುಟ, 2ನೇ ಅಧ್ಯಾಯದ 39ನೇ ಶ್ಲೋಕ. ಆಶ್ರಮದಲ್ಲಿ ಕೊಟ್ಟಿರೋ ಪುಸ್ತಕಗಳಲ್ಲಿ 54ನೇ ಪುಟ ನೋಡಿ. 54ನೇ ಕೊನೆ ಶ್ಲೋಕ. ಶ್ರೀ ಭಗವಾನುವಾಚ ಏಷಾ ತೇ ವಿಹಿತಾ ಸಾಂಖ್ಯೇ ಬುದ್ಧಿರ್ಯೋಗೇತಿ ಮಾಂ ಶೃಣು ಬುದ್ಧ್ಯಾ ಯುಕ್ತೋ ಯಯಾ ಪಾರ್ಥ ಕರ್ಮಬಂಧಂ ಪ್ರಹಾಸ್ಯತಿ. ಏಷಾ ತೇ ವಿಹಿತಾ ಸಾಂಖ್ಯೇ ಬುದ್ಧಿರ್ಯೋಗೇತಿ ಮಾಂ ಶೃಣು ಬುದ್ಧ್ಯಾ ಯುಕ್ತೋ ಯಯಾ ಪಾರ್ಥ ಕರ್ಮಬಂಧಂ ಪ್ರಹಾಸ್ಯತಿ. ಹಾಗೆ ಇಟ್ಕೊಂಡಿರಿ. ಮುಂದೆ ಶ್ಲೋಕಗಳು ಹೇಳಬೇಕಾಗುತ್ತೆ. ಅದೇ ಪೇಜ್ ತೆಗೆದಿಟ್ಕೊಂಡಿರಿ. ಈ ಶ್ಲೋಕದ ಅರ್ಥವನ್ನು ನೋಡಿದ್ರೆ ಬೆಳಿಗ್ಗೆ ನಿಮಗೆ ಜ್ಞಾನಯೋಗ ಅನ್ನತಕ್ಕಂಥದ್ದು ಹೇಳಿದೆ. ಈಗ ಏಷಾತೆ ಅವಿತಾ ಸಾಂಖ್ಯೆ, ಸಾಂಖ್ಯಯೋಗ ಅಂದರೆ ಆತ್ಮ ಅನಾತ್ಮ ವಿವೇಕ ಅನ್ನತಕ್ಕಂಥದ್ದನ್ನು ಹೇಳಿದೆ ಬೆಳಿಗ್ಗೆ. ಈಗ ಬುದ್ಧಿಯೋಗ ತಿಮಾಶುಡು, ಬುದ್ಧಿಯೋಗ ಅನ್ನತಕ್ಕಂಥ ಹೇಳ್ತೀನಿ, ಇದನ್ನು ಕೇಳು. ಅರ್ಜುನ ಕೇಳ್ತಾನೆ ಇದ್ದಾನೆ. ಮಧ್ಯೆ ಶೃಣು ಅಂತ ಯಾಕೆ ಅಂದರೆ ಆದಷ್ಟು ಬೇಗ ಇಲ್ಲಿಂದ ಮನಸ್ಸು ಹೊರಟೋಗ್ಬಿಡುತ್ತೆ. ಅದಕ್ಕೋಸ್ಕರ ಮತ್ತೆ ಮನಸ್ಸು ನಡ್ಕೊಳ್ಳಿಕ್ಕೋಸ್ಕರ ಶೃಣು ಅಂತ ಹೇಳ್ತಾ ಕೇಳು. ಈ ಬುದ್ಧಿಯೋಗ ಅನ್ನತಕ್ಕಂಥ ಮಾಡಿದ್ರೆ ಬುದ್ಧಿಯುಕ್ತು ಯಾ ಪಾರ್ಥ ಕರ್ಮಬಂಧಂ ಪ್ರಹಾಸತಿ. ಈ ಬುದ್ಧಿಯೋಗ ಅನ್ನತಕ್ಕಂಥಲ್ಲಿ ಕರ್ಮಬಂಧನವನ್ನು ತಪ್ಪಿಸ್ಕೊಳ್ತೀಯ ಅಂಥೇಳಿ ಬುದ್ಧಿಯೋಗ ಅಂದರೆ ಏನಪ್ಪ ಇಲ್ಲಿ ಶಂಕರಾಚಾರ್ಯರು ವಿವರಣೆ ಮಾಡ್ತಾರೆ. ತತ್ಪ್ರಾಪ್ತಿ ಉಪಾಯ, ಏನು ಸಾಂಖ್ಯ ಜ್ಞಾನ ಅಂತ ಹೇಳಿದ್ರು ಆ ಜ್ಞಾನ ಅರ್ಥ ಆಗಲಿಕ್ಕೋಸ್ಕರವಾಗಿ ಈ ಬುದ್ಧಿಯೋಗ ಅನ್ನತಕ್ಕ ಹೇಳ್ತಾ ಇದ್ದೀನಿ. ತತ್ಪ್ರಾಪ್ತಿ ಉಪಾಯ. ಮತ್ತು ಬುದ್ಧಿಯೋಗ ಅಂದೇನು? ನಿಸ್ಸಂಗತೆಯ ದ್ವಂದ್ವ ಪ್ರಹಾರ ಪೂರ್ವಕಂ ಈಶ್ವರಾರಾಧನಾರ್ತೆ ಕರ್ಮಯೋಗೆ ಕರ್ಮಾನುಷ್ಠಾನೆ. ನಿಸ್ಸಂಗತೆಯ, ಎಲ್ಲೂ ಯಾವ ಸಂಘನೂ ಇರಬಾರ್ದು. ಆ ರೀತಿ ಕರ್ಮಗಳನ್ನು ಮಾಡಬೇಕು. ಜೀವನ ಮಾಡಬೇಕಾದ್ರೆ ಯಾವುದೇ ಸಂಘ ಇಟ್ಕೊಳ್ದಿರ, ನಂದು ನಾನು ಅನ್ನೋದಕ್ಕೆ ಬರ್ದಿರ ಜೀವನ ಮಾಡಬೇಕು. ಈಗ ಒಂದು ಕರ್ಮದಲ್ಲಿ ನಾವು ಮಾಡಬೇಕಾದ್ರೆ ಪದಾರ್ಥಗಳು ಉಪಯೋಗಿಸ್ತೀವಿ. ಈಗ ಇಲ್ಲಿ ಮೈಕು, ಟೇಬಲ್ಲು, ಇದೆಲ್ಲನೂ ಉಪಯೋಗಿಸ್ತಾ ಇದ್ದೀವಿ. 50 ದಿವಸ ಉಪಯೋಗಿಸಿದ್ದೀನಿ ಅಂದಮೇಲೆ ನಂದು, ನಾನು ಕಾರ್ಯಕ್ರಮ ಆದಮೇಲೆ ಇವೆಲ್ಲ ತೊಗೊಂಡೋಗ್ತೀನಿ ಅಂದರೆ ಒಪ್ಕೊಳ್ತಾರೆ. ಅಥವಾ ಹೋಗ್ತೀನಿ ಒಂದು ವೇಳೆ ತೊಗೊಂಡೋಗಿ ಅಂತ ಅನ್ಬೋದು ಅಂತ ಇಟ್ಕೊಳ್ಳಿ. ತೊಗೊಂಡೋಗಿ ಪ್ರಯೋಜನ ಈಗ ಇಲ್ದಿರೋದು ಉಪಯೋಗಿಸೋಣ. ಅದೇ ರೀತಿ ಶರೀರನ ಉಪಯೋಗಿಸ್ತಾ ಇದ್ದೀರಿ. ಇದು ನಂದು, ಇದು ನಾನು. ಶರೀರ ನಾನು ಅಂತ ಹೇಳ್ತೀಯ, ಮತ್ತು ನಂದು ಅಂತೀಯ. ಸರಿಯಾಗಿ ಹೇಳು. ಶರೀರ ನಿಂದು, ಶರೀರ ನೀನು ಅಂದರೆ ಅಷ್ಟೇ ಅಲ್ಲ, ನಂದು ಅಂತೀಯ. ಶರೀರಕ್ಕೋಸ್ಕರ ನೀನೇನು ಮಾಡಿದ್ಯಾ? ತಂದೆ ತಾಯಿ ಹೇಳ್ಬೋದು ನಂದು ಅಂತ, ಆಹಾರ ಪದಾರ್ಥ ಹೇಳ್ಬೋದು, ನೋಡ್ಕೊಳ್ಳೋ ಡಾಕ್ಟ್ರ್ ಹೇಳ್ಬೋದು, ಕಟ್ಕೊಂಡು ಹೆಂಡತಿ ಹೇಳ್ಬೋದು ಅರ್ಧ ಶರೀರ ನಂದು ಅಂತ. ಯಾರನ್ನ ಅರ್ಧ ಶರೀರದ ಕ್ಲೈಮ್ ಹಾಕ್ಬೋದು. ನಾನು ನಂದು ಅನ್ನೋಕ್ಕೆ ಅರ್ಥ ಇಲ್ಲ. ಆದ ಕಾರಣ ಏನೇನು ಕರ್ಮದಲ್ಲಿ ಉಪಯೋಗಿಸ್ತೀವೋ ಆ ಪದಾರ್ಥಗಳ ಕಾರಕಗಳು ಅಂತಾರೆ ಶಾಸ್ತ್ರ ಭಾಷೆನಲ್ಲಿ.
ಅದು ನಂದು ಅನ್ನೋ ಅಭಿಮಾನ ಬರಬಾರ್ದು. ಆಯಿತಾ? ಅದು ನಿಸ್ಸಂಗತೆ ಅಭಿಮಾನ. ಮತ್ತು ಯಾವಾಗ ಯಾವುದು ನಂದಲ್ವೋ ನಾನು ಮಾಡ್ತಿದ್ದೀನಿ ಅನ್ನತಕ್ಕಂಥ ಕರ್ತೃತ್ವ ಅಭಿಮಾನ ಬರಬಾರ್ದು. ಮತ್ತು ಫಲಸಂಗ, ಫಲದ ನಂದು, ಅದರಿಂದ ನಾನು ಸುಖ ಇರಬೇಕು, ಕಷ್ಟ, ಫಲದ ಅಭಿಮಾನವೂ ಇರಬಾರ್ದು. ಈ ನಿಟ್ಟಿನಲ್ಲಿ ಈಶ್ವರ ಆರಾಧನಾರ್ತೆ ಯಾಕಪ್ಪ ಮಾಡ್ತಿದ್ಯಾ? ಈಶ್ವರನ ಆರಾಧನೆ, ಈಶ್ವರನ ಪೂಜೆ, ಏನೇ ಕೆಲಸ ಮಾಡಿ ಈಶ್ವರನ ಪೂಜೆ. ಏನೇ ಕೆಲಸ ಮಾಡಿ ಅಂದರೆ ಕಳ್ತನ ಮಾಡಿದ್ರೆ ಅಖಂಡಾನಂದ ಸರಸ್ವತಿ ಯಾರೋ ಬಂದಂತೆ, ಬಂದು ಹೇಳಿದಂತೆ, ಅಖಂಡಾನಂದ ಸರಸ್ವತಿ ವೃಂದಾವನದಲ್ಲಿದ್ದರು, ಬಿರ್ಲಾ ಫ್ಯಾಮಿಲಿ ಗುರು ಅವರು. ಅವ್ರು ಈ ಥರ ಕರ್ಮಯೋಗ ಸಾಧನೆ ಹೇಳಿದ್ರೆ ಭಾಳ ಚೆನ್ನಾಗಿ ಅರ್ಥ ಆಯಿತು, ನಾನು ಇವಾಗ ಸುಳ್ಳು ಹೇಳ್ಬೇಕಾದ್ರೂ ಯೋಗ ಬುದ್ಧಿಯಿಂದಲೇ ಹೇಳ್ತೀನಿ ಅಂತ. ಆಯ್ತಪ್ಪ, ಸುಳ್ಳು ಹೇಳ್ಬೇಕು, ಯೋಗ ಬುದ್ಧಿಯಿಂದಲೇ ಹೇಳ್ತೀಯ. ಆ ಸುಳ್ಳು ಹೇಳಿದ ನೀವು ಅಂತ ತೊಗೊಂಡೋಗಿ ಜೈಲಿಗೆ ಹಾಕಿದ್ರು. ಅವಾಗಲೂ ನೀನು ಯೋಗ ಬುದ್ಧಿಯಿಂದಲೇ ಜೈಲಿಗೆ ಹೋಗ್ತೀಯ. ಹೋಗೋದಾದರೆ ಅಂಥದ್ದು ಸುಳ್ಳು ಹೇಳಕ್ಕೆ ಹೋಗ್ತಾನೆ. ಆದ ಕಾರಣ ನಮ್ಮ ದೌರ್ಬಲ್ಯಕ್ಕೆ ಉಪಯೋಗಿಸಬಾರ್ದು. ಯಾಕೆ ಮಾಡ್ತಿದ್ದರೆ ಮಾಡೋದೇ ಆನಂದ, ಈಶ್ವರನ ಪೂಜೆ. ಇಡೀ ನನ್ನ ಜೀವನ ಈಶ್ವರನ ಆರಾಧನೆ ಅನ್ನತಕ್ಕಂಥ ಕರ್ಮಾನುಷ್ಠಾನೆ ಕರ್ಮಯೋಗೆ. ಈ ರೀತಿಯಲ್ಲಿ ಕರ್ಮಗಳನ್ನು ಮಾಡಬೇಕು. ಆಗ ಇನ್ನು ಕೆಲವರು ಇದು ಕರ್ಮಾಣಿ ಚಿತ್ತಶುದ್ಧರ್ಥಂ ಏಕಾಗ್ರ ಉಪಾಸನ ಮೋಕ್ಷಾರ್ಥಂ ಬ್ರಹ್ಮವಿಜ್ಞಾನ, ಈ ಸ್ಕೀಮ್ ಬಿಟ್ಟುಬಿಟ್ಟು ಮತ್ತೆ ಏನೇನೋ ಹೇಳ್ತಿರ್ತಾರೆ. ಮತ್ತು ಇದೊಂದು ಸಂದೇಹ ಬರುತ್ತೆ, ಮಾಡ್ತೀವಿ ಸ್ವಾಮೀಜಿ, ಬಟ್ ಅಂತಃಕರಣ ಶುದ್ಧಿ ಒಂದು ಮೋಕ್ಷ ಸಿಗುತ್ತೆ ಗ್ಯಾರಂಟಿಯನ್ನು ನೋಡಿ. ಫಲಾಪೇಕ್ಷೆ ಇದನ್ನು ಮಾಡಪ್ಪ ಅಂದರೆ ಮತ್ತೇನು ಪ್ರಶ್ನೆ ಆಗ್ತೀಯ? ಫಲದ ಪ್ರಶ್ನೆ ಆಯಿತು ಇಲ್ಲ? ಅದಕ್ಕೆ ಹೇಳ್ತಾರೆ ಮುಂದೆ ನೆಕ್ಸ್ಟ್ ಶ್ಲೋಕ ನೋಡಿ, 40ನೇ ಶ್ಲೋಕ. ಶ್ರೀ ಭಗವಾನುವಾಚ ನೇಹಾಭಿಕ್ರಮನಾಶೋಸ್ತಿ ಪ್ರತ್ಯವಾಯೋ ನ ವಿದ್ಯತೆ ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ನೇಹಾಭಿಕ್ರಮನಾಶೋಸ್ತಿ ಪ್ರತ್ಯವಾಯೋ ನ ವಿದ್ಯತೆ ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ಅಂದರೆ ನಾವು ಯಾವುದೋ ಒಂದು ಕೆಲಸ ಪ್ರಾರಂಭ ಮಾಡಿದಾಗ ಅದರಲ್ಲಿ 2 ದೋಷ ಬರ್ಬೋದು. ಒಂದು ಅವಿಕ್ರಮ ನಾಶ, ಪ್ರಾರಂಭ ಮಾಡಿದ್ವಿ ಫಲ ಕೊಡದಿರ ಹೋಯಿತು. ರೈತ ಫಲವನ್ನು ಹೊತ್ತು ಬಿತ್ತು ಚೆನ್ನಾಗಿ ನೋಡ್ಕೊಳ್ತಾ ಇದ್ದ, ಬೆಳೆನೂ ಚೆನ್ನಾಗಿ ಬಂದಿತ್ತು. ನಾಳೆ ದಿವಸ ಕಟಾವು ಮಾಡಿಕೊಂಡು ಹಾಕ್ಕೊಳ್ಳೋಣ ಅಂತ ಯೋಚನೆ ಮಾಡ್ತಿದ್ದ. ಅವತ್ತು ರಾತ್ರಿಯೇ ಭಾರತ ದೇಶ ಇದು ಯಾರು ಬಂದು ಎಲ್ಲ ಕತ್ತರಿಸ್ಕೊಂಡು ಹೋಗ್ಬಿಟ್ರು. ರಾತ್ರಿ ನ್ಯಾಚುರಲ್ಸ್ ಬಂದು ಎಲ್ಲ ಖಾಲಿ ಮಾಡೋಗ್ಬಿಟ್ರು. ಇವಾಗ ಮಾಡಿದ್ದೆಲ್ಲ ಏನಾಯಿತು? ಹೋಯಿತು, ಫಲ ಇದ್ದರೆ ಹೋಯಿತು. ಇದಕ್ಕೆ ಅವಿಕ್ರಮ ನಾಶ ಅಂತಾರೆ. ಪ್ರಾರಂಭ ಮಾಡಿದ್ವಿ ಹೋಯಿತು. ಇನ್ನೊಂದು ಪ್ರತ್ಯವಾಯ ದೋಷ. ಡಾಕ್ಟರ್ ಹತ್ರ ಹೋದ್ವಿ, ಅದು ಈಗಿನ ಕಾಲಕ್ಕೆ ಭಾಳಷ್ಟು ಕೇರ್ಫುಲ್ ಆಗಿರ್ಬೇಕು. ಯಾರೋ ಒಬ್ಬ ಡಾಕ್ಟರ್ ಹತ್ರ ಹೋದ್ರು, ಹಲ್ಲವು ಅಂತ. ಸರಿ, ಅವರೇನು ಕ್ಯಾವಿಟಿ ಮಾಡಿದ್ರು. ಕ್ಯಾವಿಟಿ ಮಾಡಿ ಅದನ್ನು ಫಿಲಪ್ ಮಾಡಬೇಕು. ಫಿಲಪ್ ಮಾಡೋಕ್ಕೆ ಮುಂಚೆ ಹತ್ತಿ ಇಟ್ಟರು, ಹೌದಾ? ಆಮೇಲೆ ಫಿಲಪ್ ಮಾಡಿದ್ರು, ಕಳಿಸ್ಕೊಟ್ರು ಮನೆಗೆ ಹೋಗಿ ಅಂತ. ಮನೆಗೆ ಬಂದರೆ ವಿಪರೀತ ನೋವು, ತಡೆಯೋಕ್ಕಾಗಲ್ಲ ಅವ್ರಿಗೆ. ಸರ್ ಅವ್ರು ಶ್ರೀಮತಿ ಅಂತ ಹೇಳಿದ್ರು, ಭಾಳ ನೋವಿದೆ, ಡಾಕ್ಟರ್ ತೊಗೊಂಡು ನಡಿ ಅಂತ. ಅಲ್ರಿ, ಈಗ ನಮ್ಮಲ್ಲಿ ಎಲ್ಲರೂ ಡಾಕ್ಟ್ರೆ, ಅರ್ಥ ಆಗುತ್ತೆ? ಇವರೆಲ್ಲ ಏನೋ ಹೇಳ್ತಿರ್ತಾರೆ. ಅಲ್ರಿ, ಬೆಳಗ್ಗೆಯನ್ನು ಹೋಗಿ ಅಷ್ಟು ಖರ್ಚು ಮಾಡ್ಕೊಂಡು ಬಂದಿದ್ವಿ, ಇವಾಗ ಮತ್ತೆ ಡಾಕ್ಟರ್ ಹತ್ರ ಹೋದರೆ ಏನು ಅರ್ಥ ಇಲ್ಲ. ಸ್ವಲ್ಪ ತಟ್ಕೊಳ್ರಿ, ನೋವಿರುತ್ತೆ, ಇವತ್ತು ತಾನೇ ಫಿಲಪ್ ಮಾಡಿರ, ಸ್ವಲ್ಪ ತಟ್ಕೊಳ್ರಿ ಅಂದು. ಏನಾದರೂ ಒಪ್ಪಿಲ್ಲ ಡಾಕ್ಟರ್ ತಗೋಕ್ಕೆ. 3 ದಿವಸ ತಟ್ಕೊಳ್ರಿ ಅಂದು. 4ನೇ ದಿವಸಕ್ಕೆ ಎಡಗಡೆ ಭಾಗ ಎಲ್ಲ ಊತ ಬಂದ್ಬಿಡ್ತು. ಮುಖದಿಂದ ಹಿಡಿದು ಪಾದದ ತನಕ, ಎಡಗಡೆ ಕಾಲು ಪಾದದ ತನಕ ಶರೀರ ಊತ ಬಂತು.
ಒಂದು ಕಡೆ ಸಣ್ಣದಾಗಿ ಕಾಣುತ್ತೆ, ಇನ್ನು ಕಡೆ ಉಬ್ಕೊಂಡು ಕಾಣುತ್ತೆ, ವಿಕಾರ ಆಗ್ಬಿಟ್ರು. ಆವಾಗ ಡಾಕ್ಟ್ರ್ ಹತ್ರ ಹೋಗ್ತಾರೆ. ಆವಾಗ ಎಕ್ಸ್ರೇ ತೆಗೆದು ನೋಡಿದ್ರೆ ಆ ಹತ್ತಿ ತೆಗೆದಿಲ್ಲ, ಹಾಗೆ ಫಿಲಪ್ ಮಾಡಿದರೆ ಅದು ಎಫೆಕ್ಟ್ ಮಾಡಿದೆ. ಏನು ಡಾಕ್ಟ್ರೆ ಅಂದರೆ, ಆಗುತ್ತಮ್ಮ, ಏನು ಮಾಡೋಕ್ಕಾಗುತ್ತೆ ಅಂತಾರೆ ಈಗಿನ ಕಾಲದಲ್ಲಿ. ಅಮೇರಿಕಲ್ಲಾಗಿ ಒಂದು ಲೈಸೆನ್ಸ್ ಕ್ಯಾನ್ಸಲ್ ಮಾಡಿರೋರು, ಇನ್ನು ಜನದಲ್ಲಿ ಅವ್ನು ಡಾಕ್ಟ್ರ್ ಕೆಲಸ ಮಾಡೋಕ್ಕಾಗ್ತಿರ್ಲಿಲ್ಲ. ನಮ್ಮಲ್ಲಿ ಗೌರ್ಮೆಂಟ್ನ ಪ್ರತಿಯೊಂದಕ್ಕೆ ಭಯಪಡ್ತಾರೆ. ಏನು ಮಾಡೋಕ್ಕೆ, ಇದು ಪ್ರತಿವಾಯ ದೋಷ ಅಂತ ನಾವು ತೋರಿಸ್ಕೊಳ್ಳೋಕ್ಕೆ ಅಂತ, ಓದಿ ರೋಗ ಮೇಲ್ ಮಾಡ್ಕೊಳ್ಳೋಕ್ಕೆ ಅಂತ ಅದು ಇನ್ನೊಂದಿನ ವಿಕಾರ ಆಯಿತು. ಆದರೆ ಈ ಕರ್ಮಯೋಗ ಸಾಧನೆಯಲ್ಲಿ ಪ್ರಾರಂಭ ಮಾಡಿದೆ ನಂಗೆ ಫಲ ಕೊಡದೆ ನಾಶ ಆಯಿತು ಅನ್ನತಕ್ಕ ಇಲ್ಲ, ಮತ್ತು ಪ್ರತ್ಯಯ ದೋಷ ಅನ್ನತಕ್ಕಂಥದ್ದು ಬರೋಲ್ಲ. ಸ್ವಲ್ಪ ಅಭ್ಯಾಸ ಧರ್ಮಸ್ಯ, ನೀನು ಸ್ವಲ್ಪ ಕೊಂಚം మీకు గమనం పెట్టి కొంచెం వింటే చాలు. ತಾಯಿದ್ದೇ ಮಹತ್ವ ಭಯ, ಮಹತ್ವವಾದಂಥ ಭಯದಿಂದ ನೀನು ರಕ್ಷಣೆ ಮಾಡುತ್ತದೆ. ಯಾವುದಂಥ ಮಹತ್ವವಾದಂಥ ಭಯ ಅಂದರೆ ಸಂಸಾರ, ಶಂಕರಾಚಾರ್ಯ ಅಂತಾರೆ ಸಂಸಾರ ಭಯ. ಸಂಸಾರ ಭಯದಿಂದ ಅಂದರೆ ಹೆಂಡತಿ ಭಯ, ಗಂಡನ ಭಯ ಅಂತಲ್ಲ, ಹುಟ್ಟು ಸಾವು ಅನ್ನತಕ್ಕಂಥ ಭಯ, ದುಃಖ ಅನ್ನತಕ್ಕಂಥ ಭಯ ಏನಿದೆಯೋ ಇಲ್ಲಿಂದ ನಿನ್ನ ಮುಕ್ತನನ್ನು ಮಾಡುತ್ತೆ. ಸೊ ಈ ಮಾರ್ಗ ಬಿಟ್ಟರೆ ಬೇರೆ ಯಾವ ಮಾರ್ಗನೂ ಸರಿಯಲ್ಲ. ಮಾಡತಕ್ಕಂಥ ಜೀವನವನ್ನು, ಕರ್ಮಗಳನ್ನು ಅಂತಃಕರಣ ಶುದ್ಧಿಗೋಸ್ಕರ ಮಾಡೋದು ಮತ್ತು ಅಂತಃಕರಣ ಶುದ್ಧಿಯಿಂದ ಶ್ರವಣ ಮಾಡಿ ಸ್ವರೂಪವನ್ನು ಅರ್ಥ ಮಾಡಿಕೊಳ್ಳೋದು. ಇಷ್ಟು ಬಿಟ್ಟರೆ ಬೇರೆ ಯಾವ ಮಾರ್ಗನೂ ಸರಿಯಲ್ಲ. ಆದರೆ ಕೃಷ್ಣ ಪರಮಾತ್ಮ ಇದ್ದ ಕಾಲದಲ್ಲೂ ಸಾಕಷ್ಟು ಜನ ಬೇರೆ ಬೇರೆ ಹೇಳೋರಿದ್ದರು. ಈಗಿನ ಕಾಲದಂತೂ ವಿಪರೀತ ಇದ್ದಾರೆ. ಈ ಜನಗಳಿಗೂ ಅಷ್ಟೇ, ಒಬ್ಬ ಸ್ವಾಮೀಜಿ ಒಂದು ಮಾತಾಡಬೇಕು, ಅವ್ರು ಕೇಳ್ತಾರೆ, ಅವ್ರು ಹೊಟ್ಟೋಗ್ಬಿಟ್ಟು ಇನ್ನೊಬ್ರು ಯಾರನ್ನ ಬಂದರು, ಕೇಳಲಿ ತಪ್ಪಿಲ್ಲ. ಆದರೆ ಅವ್ರೇನು ಹೇಳ್ತಾರೋ ಇವರೇನು ಹೇಳ್ತಾರೋ, ಇಬ್ಬರು ಒಂದೇ ಹೇಳಿದಾರೋ ಬೇರೆ ಹೇಳಿದಾರೋ ಏನು ಯೋಚನೆ ಮಾಡೋಲ್ಲ. ಅದು ಸರಿ, ಇದು ಸರಿ, ರಾಮಾಯ ಸ್ವಸ್ತಿ, ರಾವಣಾಯ ಸ್ವಸ್ತಿ. ಯಾವ ರೀತಿ ಶ್ರವಣ ಮಾಡ್ತಾರೆ. ಒಂದ್ಸಲ ಯಾರೋ ಸ್ವಾಮಿಗಳು ಬೆಂಗಳೂರಲ್ಲಿ ಯಾವುದೊಂದು ಆಶ್ರಮಕ್ಕೆ ಕರ್ಕೊಂಡೋದ್ರು. ಆಶ್ರಮದ ಹೆಸರು ಹೇಳೋದು ಬೇಡ, ಬನ್ನಿ ಯಾರೋ ಪಂಡಿತರು ಮಾತಾಡ್ತಾರೆ, ಹೋಗೋಣ ಅಂತ. ಆ ಪಂಡಿತರು ಮೋಕ್ಷಕ್ಕೆ ಶಾಸ್ತ್ರವನ್ನೇ ಅಧ್ಯಯನ ಮಾಡಬೇಕು, ಅದು ಬಿಟ್ಟರೆ ಬೇರೆ ಯಾವ ಮಾರ್ಗವೂ ಇಲ್ಲ ಅಂತ ಹೇಳಿದ್ರು. ಸರಿ ಆಯ್ತು. ಅವತ್ತು ನೆಕ್ಸ್ಟ್ ಡೇ ಇನ್ನೊಬ್ಬ ಸ್ವಾಮೀಜಿ ಮಾತಾಡ್ತಾರೆ, ಹೋಗೋಣ ಬನ್ನಿ ಅಂದರು. ಹೋದ್ವಿ. ಆ ಸ್ವಾಮೀಜಿ ಹೇಳಿದ್ರು, ನಮ್ಮ ಗುರುಗಳು ಯಾವ ಶಾಸ್ತ್ರನ ಅಧ್ಯಯನ ಮಾಡಲಿಲ್ಲ, ಅವ್ರಿಗೆ ಹಾಗೆ ಮೋಕ್ಷ ಸಿಕ್ತು, ಮೋಕ್ಷಕ್ಕೆ ಯಾವ ಶಾಸ್ತ್ರನ ಅಧ್ಯಯನ ಮಾಡೋದು ಬೇಡ ಅಂದರು. ಇವಾಗ ನಾನು ಕರ್ಕೊಂಡೋಗಿದ್ದಲ್ಲ ಅವರು, ನೋಡಿದ್ರೆ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಅಂತಾರೆ. ಅಲ್ರಿ, ನೆನ್ನೆನೂ ಚೆನ್ನಾಗಿ ಮಾತಾಡ್ತಾರೆ ಅಂದ್ರಿ, ಇವತ್ತು ಚೆನ್ನಾಗಿ ಮಾತಾಡ್ತಾರೆ ಅಂತೀರ. ಅವರು ಶಾಸ್ತ್ರ ಅಧ್ಯಯನ ಮಾಡಬೇಕು ಅಂತ ಹೇಳಿದ್ರು, ಇವ್ರು ಶಾಸ್ತ್ರ ಬೇಡ ಅಂತಾರೆ. ಇವಾಗ ನೀವೇನು ಮಾಡ್ತೀರಾ ಅಂದರೆ, ನಾನು ಅಷ್ಟೆಲ್ಲ ಯೋಚನೆ ಮಾಡಲ್ಲಪ್ಪ, ನಾನು ಸುಮ್ಮನೆ ಎಲ್ಲ ಅದ್ವೈತಾನೆ ಅಂತಾರೆ. ಪ್ರಯೋಜನ ಇಲ್ಲ. ನಮಗೆ ಸರಿಯಾಗಿ ತಪ್ಪು ತಿಳುವಳಿಕೆ ನೀನೇ, ನಿನ್ನ ಬಗ್ಗೆ ನೀನೇನು ಅಭಿಮಾನ ಇಟ್ಕೊಂಡಿದ್ಯೋ ಅದೇನೇ ಅಜ್ಞಾನ. ಅದಕ್ಕೆ ಪರಿಹಾರ ನಿನ್ನ ಸ್ವರೂಪವನ್ನು ತಿಳ್ಕೊಳ್ಳೋದು. ಅದಕ್ಕೆ ಸಾಧನೆ ಕರ್ಮಯೋಗ ಸಾಧನೆ, ಉಪಾಸನೆ, ಅಮಾನಿತ್ವ ಆದಿ ಗುಣಗಳ ಅಭ್ಯಾಸ. ಇಷ್ಟು ಹೇಳೋದು ಸಿಕ್ಕಿದ್ರೆ ಇನ್ಯಾವ ಸ್ವಾಮೀಜಿನೂ ಬೇಡ. ಈ ಕೇಳ್ತಿರ್ತೀವಿ ಮಾತ್ರ ಅಲ್ಲಿ ಏನೋ ಆ ಪೂಜೆ ಮಾಡೋದು ಸಿಗುತ್ತೆ ಓಡು ಸಿಗ್ಬೋದು, ಅದು ಸಮಸ್ಯೆ ಪರಿಹಾರ ಆಗುತ್ತೆ. ಆದ ಕಾರಣ ಕೃಷ್ಣ ಪರಮಾತ್ಮ ಎಚ್ಚರಿಕೆ ಕೊಡ್ತಾನೆ. ನೋಡಿ 45ನೇ ಶ್ಲೋಕದಿಂದ ಶ್ರೀ ಭಗವಾನುವಾಚ ಯಾಮಿಮಾಂ ಪುಷ್ಪಿತಾಂ ವಾಚಂ ಪ್ರವದಂತ ವಿಪಶ್ಚಿತಃ. ಸಿಕ್ಕಿದೆ ಎಲ್ರಿಗೂ. 2ನೇ ಅಧ್ಯಾಯದ 45ನೇ ಶ್ಲೋಕ. ವೇದವಾದರತ ಪಾರ್ಥ ಧಾನ್ಯದಸ್ತೀತಿ ವಾದಿನಃ. ಯಾಕೆ ಒಬ್ಬರು ವಾಯ್ಸೆ ಬರಲ್ಲ? ಯಾಕೆ? ಯಾರಿಗೆ ಅಭ್ಯಾಸ ಇದೆ ಅವರಾದ್ರೂ ಹೇಳಿ. ಕಾಮಾತ್ಮಾನ ಸ್ವರ್ಗಪರ ಜನ್ಮ ಕರ್ಮ ಫಲಪ್ರದ ಕ್ರಿಯಾ ವಿಷಯ
बहुलां भोगैश्वर्यगतिं प्रति भोगैश्वर्यप्रसक्तानां दयापहृतचेतसां व्यवसायात्मिका बुद्धिः समाधौ न विधीयते. ವ್ಯವಸಾಯಾತ್ಮಿಕ ಬುದ್ಧಿ ಅಂದರೆ ನಿಶ್ಚಯ ಸ್ವಭಾವ, ಏಕೈವ ಬುದ್ಧಿ, ನಿಶ್ಚಯವಾಗಿರ್ತಕ್ಕಂಥ ಬುದ್ಧಿ. ಅಂದರೆ ಕೃಷ್ಣ ಪರಮಾತ್ಮ ನಾನು ಹೇಳ್ತಿದ್ದೀನಿ ಆದ ಕಾರಣ ಇದೇ ನಿಶ್ಚಯವಾದಂಥದ್ದು ಅಂತ ಹೇಳ್ತಿಲ್ಲ. ಮತ್ತೇನು ಹೇಳ್ತಾರೆ? ಸಮ್ಯಕ್ ಶಾಸ್ತ್ರಜನಿತತ್ವ, ಸರಿಯಾದಂಥ ವೇದ ಪ್ರಮಾಣದಿಂದ ಹೇಳಿರ್ತಕ್ಕಂಥದ್ದು. ಕರ್ಮಯೋಗ ಸಾಧನೆ, ಅದರಿಂದ ಅಂತಃಕರಣ ಶುದ್ಧಿ, ಅಂತಃಕರಣ ಶುದ್ಧಿಯಿಂದ ಶ್ರವಣದಿಂದ ಜ್ಞಾನ. ಇದು ವೇದ ಪ್ರಮಾಣದಿಂದ ಬಂದಿರತಕ್ಕಂಥದ್ದು. ಇದೇ ಸರಿಯಾದಂಥ ಮಾರ್ಗ. ಆದರೆ ಇದು ಯಾರಾದರೆ ಭೋಗನೇ ಪ್ರಾಧಾನ್ಯವಾಗಿ ಇಟ್ಕೊಂಡಿದ್ದಾರೋ ಅವ್ರ ತಲೆ ಹೋಗಲ್ಲ. ಆದರೂ ಬೇರೆ ಏನನ್ನ ಹೇಳ್ತಿರ್ತಾರೆ, ಅವ್ರ ಮಾತನ್ನು ಕೇಳಬೇಡ. ಅವ್ರ ಮಾತು ಪುಷ್ಪಿತಾ ವಾಚಂ, ಕೇಳಿದ್ರೆ ಭಾಳಷ್ಟು ಆನಂದವಾಗಿರುತ್ತೆ. ಏನು ಹೇಳ್ತಾರಪ್ಪ, ಹೇಳ್ತದ ಎಚ್ಚರ ಕಾಣಿಸ್ತಿದ್ದೆ ಅಂತ, ಅದು ಪ್ರವಚನ ಅಂದರೆ ಅದು ಅಂದ್ಬಿಟ್ಟು ನಮಗೆ ಭಾಳಷ್ಟು ಆನಂದವಾಗಿರುತ್ತೆ. ಯಾವ ಥರ ಇರುತ್ತದೆ ಅಂದರೆ, ದ್ವಿತೀಯ ಶಂಕು ಅಂತ ಕಥೆ ಕೇಳಿದ್ರೆ ನೀವು? ದ್ವಿತೀಯ ಶಂಕು, ಅದರಲ್ಲಿ ಸ್ವಾಮಿಗಳು ಈಶ್ವರಕ್ಕೂ ತಪಸ್ಸು ಮಾಡ್ತಾರಂತೆ. ಒಂದು ಶಂಕು ಕೊಡ್ತಾರೆ ಈಶ್ವರ ಪ್ರತ್ಯಕ್ಷವಾಗಿ, ಈ ಶಂಕು ಇಟ್ಕೋ, ಇದನ್ನು ಪೂಜೆ ಮಾಡು, ದಿವಸ 2 ರೂಪಾಯಿ ಕೊಡುತ್ತೆ, ಅದನ್ನು ಜೀವನ ಮಾಡ್ಕೊಂಡಿರುವಂಥ. ಸಾಕು, ಇನ್ನೇನು ಬೇಕು? ಅದು ಈಗಿನ ಕಾಲದಲ್ಲ, ಪೂರ್ವ ಕಾಲ. ಇವಾಗ 200 ಕೊಟ್ಟರು ಸಾಕಾಗಲ್ಲ, ಇರಲಿ. ಆ 2 ರೂಪಾಯಿ ಜೀವನ ಮಾಡ್ಕೊಂಡು ಆ ಶಂಕು ಇಟ್ಕೊಂಡು ಧ್ಯಾನ ಮಾಡ್ಕೊಂಡಿದ್ರು. ಯಾರಿಗೂ ಅವ್ರ ಮನೆಗೆ ಹೋಗಿ ಅಲ್ಲಿ ಪೂಜೆ ಮಾಡ್ತಾರಂತೆ. ಆ ಮನೆ ಈ ಪೂಜೆ ಮಾಡಿದ ತಕ್ಷಣ 2 ರೂಪಾಯಿ ಕೊಡ್ತಾರೆ. ಆ ಮನೆಯನ್ನು ಅವ್ರು ನೋಡ್ತಾರೆ, ನಮ್ಮ ಮನೆಗೆ ಒಂದು ಶಂಕು ಇದೆ, ನಮ್ಮ ತಾತನ ಕಾಲದಲ್ಲಿ ಪೂಜೆ ಮಾಡ್ತಾರೆ, ಏನು ಕೊಡಲ್ಲ, ಈ ಶಂಕುದಲ್ಲಿ ಪೂಜೆ ಒಂದು 2 ರೂಪಾಯಿ ಕೊಡುತ್ತೆ, ನೀವು ಎಷ್ಟು ಕೊಡುತ್ತೋ ಏನೋ, ಇದು ಬೆಸ್ಟ್ ಅಂದ್ಬಿಟ್ಟು ಆ ಶಂಕುಲಿ ಇಟ್ಬಿಟ್ಟು ಈ ಶಂಕು ತೆಗೆದಿಟ್ಕೊಡ್ತಾರೆ. ಸ್ವಾಮಿಗೆ ಗೊತ್ತಿಲ್ಲ, ಹೋಗ್ತಾರೆ, ಪೂಜೆ ಮಾಡಿದ್ರೆ 2 ರೂಪಾಯಿ ಕೊಡಲಿಲ್ಲ. ಅಯ್ಯೋ ಏನಾಯಿತು ಅಂತ ಮತ್ತೆ ಈಶ್ವರಕ್ಕೂ ತಪಸ್ಸು ಮಾಡ್ತಾರಂತೆ. ಈಶ್ವರಕ್ಕೂ ತಪಸ್ಸು ಮಾಡಿದ್ರೆ ಈಶ್ವರ ಪ್ರತ್ಯಕ್ಷ ಆಯಿತು. ಏನು ಅಂದರೆ, ಯಾಕೋ ಶಂಕು ಕೊಡ್ತಿಲ್ಲ 2 ರೂಪಾಯಿನ ಅಂತ. ಓಹೋ, ಈಶ್ವರ ಯೋಚನೆ ಮಾಡ್ತಾನೆ, ಗೊತ್ತಾಗುತ್ತೆ. ಇಷ್ಟು ಮುಂಚೆ ಯಾರ ಮನೆಗೆ ಹೋಗಿ ಪೂಜೆ ಮಾಡಿದೋ ಅವ್ರ ಮನೆಗೆ ಹೋಗಿ ಈ ಶಂಕು ತಗೋ, ಇದನ್ನು ತೊಗೊಂಡೋಗಿ ಪೂಜೆ ಮಾಡು, ಅದೇ ಮನೆಗೆ ಪೂಜೆ ಮಾಡು ಅಂತ ಇನ್ನೊಂದು ಶಂಕು ಕೊಡ್ತಾರಂತೆ. ಸರಿ, ಅದನ್ನು ತೊಗೊಂಡೋಗಿ ಪೂಜೆ ಮಾಡ್ತಾನೆ. ಅದು ಯಾವ ರೀತಿ ಇದೆಯಪ್ಪ ಅಂದರೆ, ನಿಂಗೆ ಎಷ್ಟು ಬೇಕು ಅಂತ ಕೇಳುತ್ತೆ. 4 ಲಕ್ಷ ಕೊಡೋದು 4 ಯಾಕೆ 8 ತಗೋನ್ನುತ್ತೆ, 8 ಲಕ್ಷ ಕೊಡೋದು 8 ಯಾಕೆ 16 ತಗೋನ್ನುತ್ತೆ. ಆ ಮನೇಲಿ ಏನು ಮಾಡ್ತಾರೆ, ಇದು ಬೆಸ್ಟು, ಎಷ್ಟು ಕೇಳೋದು ಅದಕ್ಕೆ ಡಬಲ್ ಕೊಡುತ್ತೆ ಅಂದ್ಬಿಟ್ಟು ಆ 2 ರೂಪಾಯಿ ಶಂಕು ಇಟ್ಬಿಟ್ಟು ಇದನ್ನು ತೊಗೊಳ್ತಾರೆ. ಸರಿ, ಸ್ವಾಮಿ ನನ್ನ ಕೆಲಸ ಆಯಿತು ಅಂತ ಹೊರಟೋಗ್ತಾರೆ. ಆಮೇಲೆ ಅವ್ರು ಪೂಜೆ ಮಾಡ್ತಾರೆ, ಎಷ್ಟು ಬೇಕು ಅನ್ನುತ್ತೆ. 10 ಲಕ್ಷ ಕೊಡು ಅಂತಾರೆ. 10 ಯಾಕೆ 20 ಲಕ್ಷ ತಗೋ, ಕೊಡು 20 ಕೊಡು, 20ಕ್ಕೆ 40 ತಗೋ ಅಂತಿರುತ್ತೆ, ಹೊತ್ತು ಪೈಸೆ ಕೊಡೋಲ್ಲ. ಇವಾಗ 2 ರೂಪಾಯಿ ಕೊಡೋದೇ ಬೆಸ್ಟು ಅಥವಾ ಸುಮ್ಮನೆ ಎಷ್ಟು ಬೇಕೋ ತಗೋ ಅಂತ ಹೇಳಿದ್ರು ಬೆಸ್ಟ? ಅದೇ ರೀತಿ ಅಂತಃಕರಣ ಶುದ್ಧಿ, ಆತ್ಮಜ್ಞಾನ, ಈ ಮಾರ್ಗ ಬಿಟ್ಟು ಮತ್ತೆ ಬೇರೆ ಯಾವುದಕ್ಕೂ ಹೋಗಬೇಡ. ಯೋಗ ಬುದ್ಧಿಯಿಂದಲೇ ಜೀವನ ಮಾಡು ಅಂತ ಹೇಳ್ತಾ, ಆ ಯೋಗ ಬುದ್ಧಿಯಿಂದ ಜೀವನ ಮಾಡೋದೇನಪ್ಪ ಅಂದರೆ ನೋಡಿ, 2ನೇ ಅಧ್ಯಾಯದ 50ನೇ ಶ್ಲೋಕ ನೋಡಿ. 2ನೇ ಅಧ್ಯಾಯದ 50ನೇ ಶ್ಲೋಕ. ಎರಡನೇ ಅಧ್ಯಾಯದ 50ನೇ ಶ್ಲೋಕ, 59ನೇ ಪುಟ. ಶ್ರೀ ಭಗವಾನುವಾಚ ಬುದ್ಧಿಯುಕ್ತೋ ಜಾತೀಹ ಸುಕೃತ ದುಷ್ಕೃತೆ ತಸ್ಮಾತ್ ಯೋಗಾಯ ಯುಜ್ಯಸ್ವ ಯೋಗಃ ಕರ್ಮಸು ಕೌಶಲಂ
ಬುದ್ಧಿಯುಕ್ತೋ ಜಹಾತೀಹ ಉಭಯ ಸುಕೃತ ದುಷ್ಕೃತೆ ತಸ್ಮಾತ್ ಯೋಗಾಯ ಯುಜ್ಯಸ್ವ ಯೋಗ ಕರ್ಮಸು ಕೌಶಲಂ. ಬುದ್ಧಿಯುಕ್ತ ಯಾನು ಬುದ್ಧಿಯೋಗ ಅಂತ ಹೇಳಿದ್ರು ಆ ಬುದ್ಧಿಯೋಗದಲ್ಲಿ ಇರತಕ್ಕಂಥವನು ಜಹಾತಿ ಇಹ ಉಭಯ ಸುಕೃತ ದುಷ್ಕೃತೆ. ಸುಕೃತ ದುಷ್ಕೃತ, ಪಾಪ ಪುಣ್ಯ, ಧರ್ಮ ಅಧರ್ಮ ಎಲ್ಲವನ್ನು ಇಲ್ಲೇನೆ ಕಳ್ಕೊಳ್ತಾನೆ. ಅಂದರೆ ಎಲ್ಲವನ್ನು ಬಿಟ್ಟು ಸ್ವಸ್ವರೂಪದಲ್ಲಿ ಉಳಿಯತಕ್ಕಂಥ ಸ್ಥಿತಿ ಬರುತ್ತೆ ಅವನಿಗೆ. ಆದ ಕಾರಣ ತಸ್ಮಾತ್ ಯೋಗ ಯುಜಸ್ವ, ಆದ ಕಾರಣ ಯೋಗ ಬುದ್ಧಿಯಿಂದಲೇ ಜೀವನ ಮಾಡು. ಯೋಗ ಅಂದೇನಪ್ಪ? ಯೋಗ ಕರ್ಮಕ್ಕೆ ಕೌಶಲ ಅಂದರೆ ಕರ್ಮಗಳಲ್ಲಿ ಕುಶಲತೆ. ಕರ್ಮಗಳಲ್ಲಿ ಕುಶಲತೆ ಅಂದರೆ ನಾವು ಸಾಮಾನ್ಯವಾಗಿ ಏನು ಅಂದ್ಕೊಡ್ತೀವಿ, ಸಾಕಷ್ಟು ದುಡ್ಡು ಸಂಪಾದಿಸ್ಬೇಕು, ಆಸ್ತಿ ಮಾಡಬೇಕು, ಅದು ಕುಶಲತೆ. ಮೊನ್ನೆ ಬಂದರೆ ಹುಡುಗ ಇವ್ರಿಗೆ ಅದೇನು ರೀತಿಯೇನೋ ಏನೋ ಎಷ್ಟನ್ನು ಮಾಡಿಬಿಟ್ಟ. ಮಾಡಬಾರ್ದೆಲ್ಲ ಮಾಡಿಬಿಟ್ಟು ದುಡ್ಡು ಮಾಡಿದ್ಮೇಲೆ ಒಟ್ಟಿನಲ್ಲಿ ಇದನ್ನು ಕುಶಲತೆ ಅಂತೀವಿ. ಅಥವಾ ವೀರಪ್ಪನ್ ಗೊತ್ತಲ್ಲ, ವೀರಪ್ಪನ್ ಅಂದರೆ ದೇವರಂದರೆ ಗೊತ್ತಿಲ್ಲ ಅನ್ಬೋದು, ವೀರಪ್ಪನ್ ಅಂದರೆ ಗೊತ್ತು. ಏನು ಕುಶಲತೆ! ಇಂಡಿಯನ್ ಆರ್ಮಿ, ಕರ್ನಾಟಕ ಪೊಲೀಸು, ಕೇರಳ ಪೊಲೀಸು, ತಮಿಳ್ನಾಡು ಪೊಲೀಸು ಯಾರೇನು ಮಾಡೋಕ್ಕಾಗಿಲ್ಲ ಅವ್ರನ್ನ, ವೀರಪ್ಪನ. ಏನೋ ಅವ್ನು ಪ್ರಾರಂಭ ಕನೆಕ್ಸಿಗೆ ಹಾಕ್ಕೊಂಡ ಅಷ್ಟೇ, ಇಲ್ಲಾಂದರೆ ಇವ್ರ ಕೈಲಿ ಏನು ಆಗ್ತಿರ್ಲಿಲ್ಲ. ಅದು ಕುಶಲತೆನಂದರೆ ಅಲ್ಲ. ಮತ್ತು ಕುಶಲತೆ ಏನಪ್ಪ? ಶಂಕರಾಚಾರ್ಯರು ಭಾಳ ಸ್ಪಷ್ಟ ಮಾಡ್ತಾರೆ. ಯೋಗೋಗಿ ಸ್ವಧರ್ಮಾಖ್ಯೇಶು ಕರ್ಮಸು ವರ್ತಮಾನ ಯಾ ಸಿದ್ಧೋ ಸಮತ್ವ ಬುದ್ಧಿ. ನಮ್ಮ ಪ್ರಕಾರ ಬಂತು, ಫಲ ಬರಲಿಲ್ಲ, ಅದರಲ್ಲಿ ಸಮತ್ವ ಬುದ್ಧಿ, ಮನಸ್ಸು ಸಮಾಧಾನವಾಗಿರಬೇಕು. ಏನು ಫಲ ಬರುತ್ತೋ ಅದರಲ್ಲಿ ಮನಸ್ಸು ಸಮಾಧಾನ ಇಟ್ಕೊಳ್ತಕ್ಕಂಥ ಏನಿದೆಯೋ ಅದು ಕುಶಲತೆ. ಈ ಒಂದು. ಮತ್ತು ಈಶ್ವರಾರ್ಪಿತ ಚೇತಸೆಯ ತತ್ಕೌಶಲಂ ಕುಶಲಭಾವ. ಈಶ್ವರಾರ್ಪಣ ಬುದ್ಧಿಯಿಂದ ಏನು ಕರ್ಮಗಳನ್ನು ಮಾಡ್ತೀವೋ ಆ ಈಶ್ವರಾರ್ಪಣ ಬುದ್ಧಿಯ ಕುಶಲತೆ. ಮತ್ತು ಬಂದಂಥ ಫಲದಲ್ಲಿ ಮನಸ್ಸನ್ನು ಸಮಾಧಾನ ಇಟ್ಕೊಳ್ಳತಕ್ಕಂಥದ್ದು ಕುಶಲತೆ. ಅಷ್ಟೇ ಅಲ್ಲ, ತದ್ಯೇ ಕೌಶಲಂ ಏನು ಬಂಧನ ಸ್ವಭಾವನ್ಯಪಿ ಕರ್ಮಾಣಿ. ಯಾವ ಕರ್ಮಗಳು ನಮ್ಮ ಬಂಧನಕ್ಕೆ ಹಾಕತಕ್ಕಂಥ ಸ್ವಭಾವ ಇದೆಯೋ, ಬಂಧನಕ್ಕೆ ಈಡು ಮಾಡುತ್ತೋ ಆ ಕರ್ಮಗಳನ್ನು ಸಮತ್ವ ಬುದ್ಧಿಯಿಂದ ಜೀವನ ಮಾಡಿಕೊಂಡು ಸ್ವಭಾವ ನಿವರ್ತಂತೆ, ಸ್ವಭಾವದಿಂದ ತಪ್ಪಿಸೋದಂದರೆ ಕರ್ಮಗಳಿಗೆ ನಮ್ಮನ್ನು ಬಂಧನಕ್ಕೆ ಹಾಕತಕ್ಕಂಥ ಸ್ವಭಾವ ಇದೆ, ಕರ್ಮಗಳನ್ನು ಮಾಡಬೇಕು, ಆದರೆ ಬಂಧನವಾಗಬಾರ್ದು. ಬಂಧನವಿಲ್ಲದಿರ ಕರ್ಮವನ್ನು ಮಾಡತಕ್ಕಂಥದ್ದು ಕುಶಲತೆ. ಆದ ಕಾರಣ ಸಮತ್ವ ಬುದ್ಧಿಯುಕ್ತ ಭವ. ಆದ ಕಾರಣ ಸಮತ್ವ ಬುದ್ಧಿಯಿಂದ ಇರುವಂತಾರೆ. ಕರ್ಮ ಯಾವಾಗಪ್ಪ ಬಂಧನವಾಗುತ್ತೆ ಅಂದರೆ, ನಾನು ಮಾಡಿದೆ ಅಂತ ಅಭಿಮಾನದಿಂದ ಮಾಡಿದ್ರೆ ಬಂಧನವಾಗುತ್ತೆ. ಅಭಿಮಾನ ಅಂತ ಇಲ್ದಿರ ಪರಮಾತ್ಮ ಆಡಿಸ್ತಾ ಇದ್ದಾನೆ, ನಾನು ಆಡ್ತಾ ಇದ್ದೀನಿ. ಇದನ್ನು ಭಾಳಷ್ಟು ಜನ ಉಪಯೋಗ ಪಡ್ತಾರೆ ಜನ. ಇಲ್ಲ ಯಾರಿಗೋ ಒಬ್ಬರಿಗೆ ಭಜನೆ ಮಾಡೋರಿಗೆ ನಾನು ಕೇಳಿದೆ, ಇಷ್ಟೆಲ್ಲ ಭಜನೆ ಮಾಡ್ತೀರಾ, ಬನ್ನಿ ಶ್ರವಣ ಮಾಡಿ, ನೀವೇನು ಭಜನೆ ಮಾಡ್ತೀರೋ ಆ ಹಾಡಿನ ಅರ್ಥವನ್ನೇ ವಿವರಣೆ ಮಾಡಿ ಹೇಳ್ತೀವಿ ಬನ್ನಿ ಅಂತ. ಪರಮಾತ್ಮನ ಲೀಲೆ, ಅವನು ಯಾವಾಗ ಕರ್ಕೊಂಡ್ರೆ ಅವಾಗ ಬರ್ತೀವಿ ಅಂತಾರೆ. ಇದೆಲ್ಲ ಏನು ನಮ್ಮ ದೌರ್ಬಲ್ಯಕ್ಕೆ ಈ ಮಾತುಗಳನ್ನು ಉಪಯೋಗಿಸ್ಕೊಳ್ತೀವಿ. ಅಲ್ಲ, ಯಾವಾಗಪ್ಪ ಬಂಧನ ಆಗುತ್ತೆ ಅಂದರೆ ನಾನು ಮಾಡಿದೆ ಅನ್ನತಕ್ಕಂಥ ಅಭಿಮಾನ ಯಾವಾಗ ಬರುತ್ತೋ ಆವಾಗ ಬಂಧನ ಆಗುತ್ತೆ. ಯಾವುದನ್ನು ಒಂದು ಕೆಲಸನ, ಬೇರೆ ಯಾವ ವಸ್ತುಗಳ ಸಹಾಯವೂ ಇಲ್ಲ, ಯಾರ ಸಹಾಯವೂ ಇಲ್ಲ, ಕೇವಲ ನನ್ನ ಶರೀರದಿಂದಲೇ ಕೆಲಸ ನಡೆದಿದೆ, ಬೇರೆ ಅದರಲ್ಲಿ ಯಾವ ಸಹಾಯವೂ ಇಲ್ಲ, ಯಾವ ವಸ್ತುವಿನ ಸಹಾಯವೂ ಇಲ್ಲ, ಕೇವಲ ನನ್ನ ಶರೀರದಿಂದಲೇ ನಡೆದಿದೆ ಅನ್ನೋದು ಯಾವುದನ್ನು ಒಂದು ಕೆಲಸ ತೋರಿಸ್ತೀವಿ. ನೀವು ಇವಾಗ ಇಲ್ಲಿ ಕೇಳ್ತಾ ಕೂತಿದ್ದೀರಾ, ಹೌದಾ? ಎಷ್ಟು ಜನ ಸೇರಿದ್ದಾರೆ? ಈ ಬಿಲ್ಡಿಂಗ್ ಕಟ್ಟಿರೋರು, ಈ ಬಿಲ್ಡಿಂಗು ಡೊನೇಷನ್ ಮಾಡಿರೋರು, ಮತ್ತು ಸ್ವಾಮಿಗಳು, ಟ್ರಸ್ಟಿಗಳು, ಅವರೆಲ್ಲ ಇಷ್ಟು ಪ್ರಯತ್ನ ಮಾಡೋದ್ರಿಂದ ನಾವಿಲ್ಲಿ ಕೂತ್ಕೊಂಡು ಕೇಳೋಕ್ಕಾಗಿದ್ದು, ಹೊರ್ತಿದ್ರೆ ಆಗೋದು.
ಅಷ್ಟೇ ಅಲ್ಲ, ಸ್ವಾಮೀಜಿ ಎಫ್ ಸಿ ಹೇಳ್ತಿರೋದ ಕಾರಣ ಕೇಳ್ತಿದ್ದೀವಿ. ಇಲ್ಲಿಂದ ಎಲ್ಲ ಮಲಗಿರ್ತೀವಿ, ಸ್ವಾಮೀಜಿನೂ ಮಲಗಬೇಕಾಗಿತ್ತು. ಇವಾಗ ನಿಜವಾದ ಸ್ವಾಮೀಜಿ ಶ್ರವಣಕ್ಕೆ ಕೂಡ್ತೀರೋ ಅಥವಾ ನೀವು ಕೂತಿದ್ದೀರೋ? ಅಷ್ಟೇ ಅಲ್ಲ, ನೀವೇನು ಕಣ್ಬಿಟ್ಕೊಂಡು ಕೇಳ್ತಾ ಇದ್ದೀರ ಅಂತ ಕಾಣುತ್ತೆ, ಅದಕ್ಕೆ ಸ್ವಾಮೀಜಿ ಹೇಳ್ತಿದ್ದಾರೆ. ಅಂದರೆ ನೀವೆಲ್ಲ ಕಣ್ಮುಚ್ಕೊಂಡು ನಿದ್ದು ಮಾಡಿಬಿಟ್ರೆ ಸ್ವಾಮೀಜಿ ಹೇಳೋಕ್ಕಾಗುತ್ತಾ? ಮತ್ತು ಸ್ವಾಮೀಜಿ ಹೇಳ್ತಿದ್ದಾರೆ ಅಂದರೆ ಅವ್ರ ಕರ್ತೃತ್ವ ಅಲ್ಲ, ನೀವು ಹೇಳಿಸ್ತಾ ಇದ್ದೀರ. ನಾವು ಹೇಳಿಸ್ತಾ ಇದ್ದೀವಿ ಅಂದರೆ ಅಲ್ಲ, ಸ್ವಾಮೀಜಿ ಹೇಳ್ತಿರೋದು ಕೇಳ್ತಿದ್ದೀರ. ಅರ್ಜುನ ಯುದ್ಧ ಮಾಡಿಬಿಟ್ಟಿದ್ರೆ ಕೃಷ್ಣನಿಗೆ ಭಗವದ್ಗೀತೆ ಕೇಳೋ ಅವಕಾಶ ಇರಲಿಲ್ಲ. ಈಗ ಅರ್ಜುನ ಭಗವದ್ಗೀತೆ ಹೇಳಿಸಿದ್ನೋ ಕೃಷ್ಣ ಹೇಳಿದ್ನೋ ಅಂದರೆ ಭಗವದ್ಗೀತೆನ ಅರ್ಜುನ ಹೇಳಿಸ್ದ. ಯುದ್ಧ ಮಾಡಲ್ಲ, ನಾನು ಏನನ್ನ ಮಾಡಬೇಕು, ಯುದ್ಧ ಮಾಡಲ್ಲ ಅಂತ. ಅದಕ್ಕೆ ಕೃಷ್ಣನಿಗೆ ಭಗವದ್ಗೀತೆ ಹೇಳ್ತಕ್ಕಂಥ ಅವಕಾಶ ಸಿಕ್ತು. ಹೌದಾ? ನೋಡಪ್ಪ, ನಾನು ಸಾಧ್ಯಾಗಿ ಬಂದಿದ್ದೀನಿ, ನಿನ್ನಿಷ್ಟ, ಯುದ್ಧ ಮಾಡು, ನಿಲ್ಲಿಸ್ಕೊಂಡಿರ್ತೀನಿ ರಥನ, ಇಲ್ಲಾಂದ್ರೆ ವಾಪಸ್ ಕರ್ಕೊಂಡು ಹೋಗ್ತೀನಿ ಅಂತ ಹೊರಟೋಗೋದಾಗಿತ್ತಲ್ಲ. ಅಂದರೆ ಕೃಷ್ಣ ಪರಮಾತ್ಮ ಭಗವದ್ಗೀತೆ ಹೇಳ್ದ ಅಂತ ಅನ್ಬೇಕಾಗುತ್ತೆ. ಇನ್ನೊಂದು ಸಮಯದಲ್ಲಿ ಅರ್ಜುನ ಹೇಳಿಸ್ತಾ ಅನ್ಬೇಕಾಗುತ್ತೆ. ಯಾವುದು ನಿಶ್ಚಯ ಆಗಲ್ಲ. ಆದ ಕಾರಣ ನಡೀತಾ ಇದೆ ಪ್ರಪಂಚ. ಆ ಪ್ರಪಂಚದಲ್ಲಿ ನನ್ನ ಶರೀರವನ್ನು ಸೇರಿಕೊಂಡಿದೆ, ಪರಮಾತ್ಮ ನಡೆಸ್ಕೊಂಡು ಹೋಗ್ತೇನೆ. ಹೌದಾ? ಆಗ ನಾನು ಮಾಡ್ತಾ ಇದ್ದೀನಿ ಅಂತಕ್ಕಂಥ ಅಹಂಕಾರ ಬಿಟ್ಟು ಇಷ್ಟ ಫಲನೂ ಅನಿಷ್ಟ ಫಲನೂ ಏನು ಬರುತ್ತೋ ಅದನ್ನು ಸಮಾಧಾನ ತಗೋಬೇಕು. ಸ್ವಲ್ಪ ಮುಂದಕ್ಕೆ ಹೋಗಿ ಮಾತಾಡಿ. ಏನು ಜನ ಏನೇ ಫಲ ಬರಲಿ, ಮೊಟ್ಟ ಮೊದಲು ಅಕ್ಸೆಪ್ಟ್ ಕಂಪ್ಲೀಟ್ಲಿ, ಒಪ್ಪು. ಅಯ್ಯೋ ಸ್ವಾಮೀಜಿ ನೋಡಿ ಏನು ಗತಿ, ಒಪ್ಪು ಅಂತೀರ, ಮುಂದಕ್ಕೆ ಹೇಗೆ ನೋಡಿ. ಇವತ್ತೇನು ನಡೆದಿದೆಯೋ ಅದು ನಾಳೆಗೆ ಅನುಕೂಲ ಆಗುತ್ತೋ ಅನನುಕೂಲ ಆಗುತ್ತೋ ಇವತ್ತೇ ಹೇಳಲಿಕ್ಕಾಗಲ್ಲ. ಮನುಷ್ಯನ ಬುದ್ಧಿ ಒಂದು ದೌರ್ಬಲ್ಯ ಏನಂದರೆ ತಕ್ಷಣ ಇದು ಕೆಟ್ಟದ್ದು, ಇದು ಒಳ್ಳೆಯದು ಅಂತ ನಿಶ್ಚಯ ಮಾಡಿಬಿಡುತ್ತೆ. ಹೌದಾ? ಇವತ್ತೇನು ನಡೆದಿದೆಯೋ ನಾಳೆಗೆ ಏನಾಗುತ್ತೋ. ಇವಾಗ ನಾನು ಹೇಳ್ತಿರ್ತಲ್ಲ, ಮೋದಿ ಟೀಮ್ ಹಾಕ್ಕೊಂಡಿದ್ದ, ಇವತ್ತು ಇವಾಗ ಟೀಮ್ ಅನ್ನೋದೇ ಒಂದು ದೊಡ್ಡ ಕಥೆ ಆಗ್ಬಿಟ್ಟಿದೆ. ದಿವಸ ಪೇಪರ್ ಇದ್ದೇ ಚಾಯ್ವಾಲ ಅಂತ, ಅದೇ ಒಂದು ದೊಡ್ಡ ಕೆಲಸ ಆಯಿತು. ಇವಾಗ ಚಾಯ್ವಾಲ ಅಂದರೆ ಪ್ರೈಮ್ ಮಿನಿಸ್ಟರ್ ಆಗೋದ್ರ ಹತ್ರ ಆಗ್ಬಿಟ್ಟಿದೆ. ಇವತ್ತೇನು ನಡೆದಿದೆಯೋ ನಾಳೆಗೆ ಅದೇನಾಗುತ್ತೋ. ಆದ ಕಾರಣ ಇವತ್ತು ಆಗಿರೋದನ್ನ ಒಪ್ಕೊ. ಅಷ್ಟೆಲ್ಲ ಏನೇ ನಡೆದ್ರು ಅದರ ಅನುಕೂಲವಾದ್ದೇನೇ ಇರುತ್ತೆ. ಆ ಅನುಕೂಲವಾದ್ದನ್ನೇ ನೋಡಿದ್ರೆ ದುಃಖ, ಮನಸ್ಸು ಬದಲಾಟ ಇರೋಲ್ಲ. ಇದು ಬರೀ ಹೆಣ್ಮಕ್ಳನ್ನೇ ಒಳ್ಳೇದಾಯ್ತು, ಸ್ವತಃಕ್ಕೆ ಜಗಳಾಡುತ್ತಾ ಹೋಗ್ತಾರೆ. ಹೌದಲ್ಲ? ಎಲ್ಲದರಲ್ಲೂ ಏನೋ ಒಂದು ಪ್ಲಸ್ ಪಾಯಿಂಟ್ ಇರುತ್ತೆ, ಅದನ್ನು ನೋಡಿದ್ರೆ ಮನಸ್ಸು ಒತ್ತಾಡಲ್ಲ. ಹೌದಾ? ಅಷ್ಟೇ ಅಲ್ಲ, ಫಲ ಎಲ್ಲಿಂದ ಬಂತು? ಪರಮಾತ್ಮನಿಂದ ಬಂತು. ಯಾಕೆಂದರೆ ನಾವು ಕರ್ಮ ಮಾಡ್ತೀವಿ ಅಂದ್ರೂ ಫಲ ನಿಶ್ಚಯ ಆಗೋದು ಇದ್ಯಾವುದು? ದೈವ ಪ್ರಾರಬ್ಧ. ಇದರಿಂದ ಕಾಲ ದೈವ ಪ್ರಾರಬ್ಧ. ಕಾಲಗರ್ಭದಲ್ಲಿ ಪ್ರಕೃತಿ ಯಾವ ರೀತಿ ನಡೆಯುತ್ತೋ ನಮ್ಮ ಕೈಯಲ್ಲಿಲ್ಲ. ಮತ್ತು ಪ್ರಾರಬ್ಧ ಯಾವ ವಯಸ್ಸಲ್ಲಿ ಏನು ಅನುಭವಿಸ್ಬೇಕಾಗಿದೆಯೋ ನಮ್ಗೆ ಗೊತ್ತಿಲ್ಲ. ಈ ಕಾಲ ಮತ್ತು ಪ್ರಾರಬ್ಧ ಎರಡು ನೋಡಿ ದೈವ ನಿಶ್ಚಯ ಮಾಡುತ್ತೆ. ಆದ ಕಾರಣ ಏನು ಬಂದಿದೆಯೋ, ಜೀವನದಲ್ಲಿ ಏನು ನಡೆದಿದೆಯೋ ಅದು ಪರಮಾತ್ಮನ ಪ್ರಸಾದ. ಪ್ರಸಾದ ಅಂದ್ರೇನು? ಏನಾದರೂ ಕೊಡಿ. ಇಲ್ಲೇನೋ ದಿವಸ ಸ್ವಲ್ಪ ಸ್ವೀಟ್ ಕೊಡ್ತಿದ್ದಾರೆ, ಹೌದಾ? ತಗೊಳ್ತಿದ್ದೀವಿ. ಬೇರೆ ಕಡೆ ಹೋದಾಗ ಒಣಗಿದ ಹೂವು ಕೊಟ್ಟರು ಅಂತ ಇಟ್ಕೊಳ್ಳಿ. ಅಯ್ಯಯ್ಯ, ಆ ಆಶ್ರಮದ ದಿವಸ ಸ್ವೀಟ್ ಕೊಡೋರು ಇವರೇ ಹತ್ರ ಒಣಗಿದ ಹೂವು ಕೊಡ್ತಾರೆ ಸರ್ ಅಂತ ಬಿಸಾಕ್ತೀವ. ಒಣಗಿದ ಹೂವು ಬರಲಿ, ಇಲ್ಲ ತೀರ್ಥ ಅಂತ ಯಾವುದು ನೀರು ಕೊಡಲಿ, ಎಷ್ಟು ಮಟ್ಟಿಗೆ ತಗೋಬೇಕಾದ್ರೆ ಅಂದರೆ
ಜಯಚಾಮರಾಜೇಂದ್ರ ಒಡೆಯರು ಅವ್ರ ಜೀವನದಲ್ಲೇ ಬರುತ್ತೆ ಅಂತ ಕಾಣುತ್ತೆ. ಯಾರೋ ಒಬ್ಬ ಅವ್ರು ವಿಷ ಹಾಕಿ ಸಾಯಿಸ್ಬಿಡ್ಬೇಕು ಅಂತ ಪ್ಲ್ಯಾನ್ ಮಾಡಿರ್ತಾರೆ. ಶ್ರೀರಂಗಪಟ್ಟಣಕ್ಕೆ ದೇವಸ್ಥಾನಕ್ಕೆ ಹೋಗ್ತಾರೆ. ಅಲ್ಲಿ ಆರತಿ ಅಭಿಷೇಕ ಎಲ್ಲ ಆದಮೇಲೆ ತೀರ್ಥ ಕೊಡ್ಲಿಕ್ಕೆ ಬರ್ತಾರೆ. ಆ ಪುರೋಹಿತರು ಕೈ ನಡ್ಕ ಹಾಕ್ಬಿಡುತ್ತೆ ಅವ್ರಿಗೆ. ಯಾಕೆ ಅಷ್ಟೊಂದು ಭಯಪಡ್ತಾ ಇದ್ದಾರೆ, ಏನು ಸಮಾಚಾರ ಹೇಳ್ಬಿಡ್ತಾರೆ. ಇಂಥವ್ರು ಯಾರೋ ವಿಷ ಹಾಕು ಅಂತ ಹೇಳಿದ್ದಾರೆ, ವಿಷ ಹಾಕ್ಬಿಟ್ಟಿದ್ದೀನಿ, ಕೊಡಬೇಕಾದ್ರೆ ಭಯ ಆಗುತ್ತೆ ಅಂತ. ಇದೆಲ್ಲ ಅವ್ರಿಗೆ ಅದು ಏನು ನಿಷ್ಠೆನೋ ಏನೋ. ತೀರ್ಥ ಅಂತ ತೊಗೊಂಬಂದಿದ್ಯಾ, ತೀರ್ಥ ಅಂತ ಹಾಕು, ನಾನು ತೀರ್ಥ ಅಂತ ತೊಗೊಳ್ತೀನಿ, ಏನಾಗಲ್ಲ ನನಗೆ ಅಂತ ಹಾಕಿಸ್ಕೊಂಡು ಕುಡಿತಾರಂತೆ. ವಿಷ ಎಲ್ಲ ಅಂಗೈಯಲ್ಲಿ ಉಳಿದೋಗುತ್ತೆ, ತೀರ್ಥ ಮಾತ್ರ ಹೊರಗಡೆ ಹೋಗುತ್ತೆ. ಅಂದರೆ ಏನು ಬಂದಿದೆಯೋ ಅದು ನನ್ನ ಒಳ್ಳೆಯದಕ್ಕೋಸ್ಕರವೇ. ಪ್ರಸಾದ ಅಂತ ಏನು ಕೊಡ್ತಾರೋ ನನ್ನ ಒಳ್ಳೆಯದಕ್ಕೋಸ್ಕರವೇ. ಅದೇ ರೀತಿ ಫಲ ಏನು ಬಂದಿದೆಯೋ ಇದು ಪರಮಾತ್ಮದಿಂದ ಬಂದಿದೆ. ಆದ ಕಾರಣ ನಮ್ಮ ಒಳ್ಳೆಯದಕ್ಕೇನೆ, ಕೆಟ್ಟದಕ್ಕಂತೂ ಅಲ್ಲ. ಸೊ ಆದ ಕಾರಣ ಏನು ಒಳ್ಳೆಯದಿದೆಯೋ ಅದನ್ನೇ ನೋಡು, ಮತ್ತು ಏನು ಬಂದಿದೆಯೋ ಅದು ಒಪ್ಪೋ ಮೊದಲು. ಏನು ಒಳ್ಳೆಯದು ಅದನ್ನೇ ನೋಡು. ಇವತ್ತೇ ನಿಶ್ಚಯ ಮಾಡಬೇಡ ಒಳ್ಳೆಯದು ಕೆಟ್ಟದ್ದು ಅಂತ. ಮುಂದಕ್ಕೆ ಏನಾಗುತ್ತೋ ಗೊತ್ತಿಲ್ಲ. ಪರಮಾತ್ಮ ಪ್ರಸಾದ ಅಂತ ತಗೋ. ಈತೆಲ್ಲ ಹೇಳಿದ್ರೆ ಯಾರೋ ಒಬ್ಬರು ಬೆಂಗಳೂರಲ್ಲೇ ಕೋಪ ಬಂದ್ಬಿಡ್ತು ಅವ್ರಿಗೆ. ನಮ್ಮ ಅವಸ್ಥೆ ನಮ್ಮದು, ಇವೇನೋ ಹೇಳ್ತಾರೆ ಕಥೆಗಳು ಅಂದ್ಬಿಟ್ಟು. ಏನು ನಡೆದು ಪ್ಲಸ್ ಪಾಯಿಂಟ್ ಇರುತ್ತೆ ಅಂದರೆ, ಇವಾಗ ನನ್ನ ಜೀವನ ತಗೊಳ್ಳಿ, ಏನಿದೆ ಪ್ಲಸ್ ಪಾಯಿಂಟು. ನಮ್ಮ ಶ್ರೀಮಂತರು ಹೋಗ್ಬಿಟ್ರು, ಬ್ಯಾಂಕಲ್ಲಿ ಕೆಲಸ ಮಾಡ್ತಿದ್ರು, ಬರೋ ಸಂಬಳನೂ ಹೋಯ್ತು. ಮಕ್ಕಳನ್ನ ನಾನು ನೋಡ್ಕೋಬೇಕು, 2 ಸಂಬಳದಲ್ಲಿ ಆಗೋ ಸಂಸಾರ 1 ಸಂಬಳದಲ್ಲಿ ನಡೆಸಬೇಕು, ಆಫೀಸ್ಗೆ ಹೋಗ್ಬೇಕು, ನನಗೇನು ಪ್ಲಸ್ ಪಾಯಿಂಟ್ ಇದೆ ಅದು. ಯಾಕೆ ಭಾಳ ಕೋಪದಲ್ಲಿದ್ದಾರೆ ಅಂತ ತಪ್ಪಿಸ್ಕೊಂಡೆ. ನಾನು 2 ತಿಂಗಳಾದ್ರೂ ಬರ್ತೀನಿ, ಅವಾಗ ಮಾತಾಡಿ ಬೇಡ, ಯಾಕೆ ಹೇಳೋದು ಗೊತ್ತಾಗಲ್ಲ ಅಂತ. 2 ತಿಂಗಳಾದ್ರೂ ಹೋದರೆ ಆ ಪ್ರಶ್ನೆನೇ ಇಲ್ಲ. ಯಾಕೆ ಇನ್ನೊಂದು ಮದುವೆ ಆಗಿದ್ದಾರೆ. ಯಾರನ್ನು ಮದುವೆ ಆದಂದರೆ ಮೊದಲನೇ ಮದುವೆ ಮುಂಚೆ ಯಾರು ಲವ್ ಮಾಡಿದ್ದಂತೆ, ಆ ಹುಡುಗಿಗೆ ಇನ್ನೂ ಮದುವೆ ಆಗಿರಲಿಲ್ಲ. ಇವಾಗ ಆ ಹುಡುಗಿನೇ ಮಾಡ್ಕೊಂಡಿದ್ದಾರೆ. ಇವಾಗ ಮೊದಲೇ ಹಿಂಚೆ ಹೋಗಿ ದೊಡ್ಡದಾಯ್ತು ಕೆಟ್ಟದಾಯ್ತು ಮತ್ತೆ ಆಗತ್ತೇ ಸ್ವಾಗತ ಕುರಿಯಾತ ಬಂದಿದ್ದನ್ನ ಒಪ್ಕೋ. ಈ ರೀತಿ ಸಮತ್ವ ಬುದ್ಧಿನಲ್ಲಿ ಜೀವನ ಮಾಡಿದ್ರೆ ಆಗ ಮನಸ್ಸು ಅಂತಃಕರಣ ಅರ್ಥ ಮಾಡಿಕೊಳ್ತಕ್ಕಂಥ ಅಸ್ತಿತ್ವ ನಡೆಯುತ್ತೆ. ಹೇಳಿದಂಥ ಜ್ಞಾನವನ್ನು ಹಿಡ್ಕೊಂಡು ಸ್ವಸ್ಥವನ್ನು ಉಳಿತಕ್ಕಂಥದ್ದು ಸಾಧ್ಯವಾಗುತ್ತೆ ಅಂತಾರೆ. ಇದು ಕರ್ತೃತಂತ್ರ. ಅಂದರೆ ಕೇಳಿದ್ದೀರ, ಹೇಳ್ತಾರೆ ಎಷ್ಟೆಲ್ಲ ಕೇಳಿದೀವೋ ಅಂತ ಅಂದ್ಕೊಂಡು ತಿರಸ್ಕಾರ ಮಾಡಿ ಸುಮ್ಮನೆ ಆಗ್ಬೋದು. ಅಥವಾ ಹೇಳಿದಂಥ ರೀತಿಯಲ್ಲಿ ಅಹಂಕಾರಯುತವಾಗಿ ಕರ್ಮಗಳು ಮಾಡ್ಬೋದು. ಇಲ್ಲ ಬಂದಿದ್ದನ್ನು ಸಮರ್ಥವಾಗಿ ಒಪ್ಕೋಬೋದು. ಇಲ್ಲ ಅಂದರೆ ಅವ್ರಿಗೇನು ಹೇಳ್ತಾರೆ, ನಮಗೆ ತಾನೆ ರಾಮಾಯಣ ಅಂದ್ಬಿಟ್ಟು ಕರ್ತಂ ಶಕ್ಯಂ ಅಕರ್ತಂ ಶಕ್ಯಂ ಅನ್ಯತ ಹೇಳಿದಂಥ ರೀತಿಯನ್ನು ಮಾಡ್ಬೋದು, ಮಾಡದೇ ಇರ್ಬೋದು, ಮತ್ತೊಂದು ರೀತಿಯಲ್ಲಿ ಮಾಡ್ಬೋದು. ಆದರೆ ಕರ್ತೃತಂತ್ರದಲ್ಲಿ ಯಾವ ರೀತಿ ಹೇಳಿದಾರೋ ಆ ರೀತಿ ಮಾಡಿದ್ರೇ ಫಲ ಬರತಕ್ಕಂಥದ್ದು. ಆದ ಕಾರಣ ಫಲ ಕರ್ತೃತಂತ್ರದಲ್ಲಿ ನಿಮ್ಮ ಮೇಲೆ ಆಧಾರ ಬಿದ್ದಿದೆ. ಕೇಳತಕ್ಕಂಥ ಮೇಲೆ ಸಾಧನೆ ಅನ್ನತಕ್ಕಂಥ ನೀವೇ ಮಾಡಬೇಕು ಹೊರತು ನಿಮಗೋಸ್ಕರ ಯಾವ ದೇವರು ಯಾವ ಗುರುನು ಮಾಡಲಿಕ್ಕಾಗಲ್ಲ. ಆದ ಕಾರಣ ಮಾಡತಕ್ಕಂಥ ಪ್ರತಿಯೊಂದು ಕೆಲಸವನ್ನು ಯೋಗ ಬುದ್ಧಿಯಿಂದ ಮಾಡಬೇಕು ಅಂತ ಹೇಳ್ತಾರೆ. ಕರ್ತೃತಂತ್ರ ಅನ್ನೋಕ್ಕೆ ಹಿಂದಿನ ಕಾಲಕ್ಕೆ ಗಾಯತ್ರಿ ಸ್ಕೂಲ್ ಕಳಿಸ್ಬೇಕಾದ್ರೆ ಉಪನಯನ ಮಾಡಿ ಗುರುಕುಲಕ್ಕೆ ಕಳಿಸೋರು. ಇದು ಒಳ್ಳೆ ಪದ್ಧತಿ ಇತ್ತು. ಯಾತದ ಲೇಟೆಸ್ಟ್ ಏನೋ ಬಂದೆಲ್ಲ ಹಾಳಾಗೋಯ್ತು. ಈಗ ಮಕ್ಕಳಿಗೆ ಅದೇನು ಗಾಯತ್ರಿ ಅಂತಂದಿಲ್ಲ, ಬರೀ ಸೆಲ್ಫೋನು, ಟಿ ವಿ, ವಾಟ್ಸಪ್ಪು, ಗರ್ಲ್ ಫ್ರೆಂಡು, ಬಾಯ್ ಫ್ರೆಂಡ್ ಇಷ್ಟರಲ್ಲೇ ಇರ್ತದೆ. ಒಬ್ಬ ಹುಡುಗನಿಗೆ ಚಿಕ್ಕಂದಲೇ ಮುಂಜಿ ಮಾಡೋರು ಹಿಂದಿನ ಕಾಲಕ್ಕೆ. ಈಗ ಯಾರೋ ಒಬ್ಬರು ಚಿಕ್ಕ ವಯಸ್ಸಲ್ಲೇ ಮಾಡಬೇಕು, 8ನೇ ವಯಸ್ಸಿಗೆ ಮುಂಜಿ ಮಾಡಿದ್ರು. ಮುಂಜಿ ಮಾಡಿ ಗಾಯತ್ರಿ ಉಪದೇಶ ಮಾಡಿದ್ರು. ತಂದೆ ಹೇಳಿದ್ರು ದಿವಸ 1000 ಗಾಯತ್ರಿ ಮಾಡಬೇಕು ವಾಸ್ತವಿಕವಾಗಿ. ಈಗಿನ ಕಾಲಕ್ಕೆ 108 ಮಾಡು ಅಂತಾರೆ. ಸದ್ಯ ಅಷ್ಟನ್ನು ಮಾಡಿದೆ ಅಂತ.
108 ಗಾಯತ್ರಿ ಮಾಡಬೇಕು ಅಂದ್ರೆ ಕೂತ್ಕೊಂಡು ಒಂದು ದಿವಸ ಮಾಡೋಕ್ಕೆ ಹೋದ, ಮೊಣಕಾಲು ಅದೆಲ್ಲ ಹಿಡ್ಕೊಂಡ್ಬಿಡ್ತು, ನೋವು ಶುರುವಾಯಿತು. ಅಯ್ಯೋ ಈ ಗಾಯತ್ರಿ ನಂಬ್ಕೊಂಡು ಪ್ರಾಣ ಹೋಗುತ್ತೆ ಅಂದ್ಬಿಟ್ಟು ನೆಕ್ಸ್ಟ್ ಡೇ 5 ನಿಮಿಷಕ್ಕೆ ಎದ್ಬಿಟ್ಟ. ತಂದೆ ಕೆಳಗೆ ಮಾಡಿದೆ 108 ಮಾಡಿದ್ನಪ್ಪ, ಕೋಪ ಮಾಡ್ಕೊಂಡು ಮಾಡಿದೆ. ನೆನ್ನೆ 1 ಗಂಟೆ ಕೂತಿದ್ದೆ, ಇವತ್ತು 5 ನಿಮಿಷಕ್ಕೆ ಎದ್ದಿದ್ದೆ. ಹೇಗೆ ಮಾಡಿದೆ 108 ಹೇಗೆ ಮಾಡಿದೆ ನೋಡಪ್ಪ, ನಾನು ಹೇಳ್ತೀನಿ ಕೇಳು. ಏನಂದರೆ ಮೊದಲು ಒಂಥರ ಮಂತ್ರ ಸ್ಪಷ್ಟವಾಗಿ ಹೇಳಿಬಿಟ್ಟೆ. ಓಂ ಭೂರ್ಭುವಸ್ವ ಓಂ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್ ಅಂತ ಹೇಳಿ ಆಮೇಲೆ ಡಿಟೋ 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 ಅಂತ 102 ಸಲ ಹೇಳಿದೆ. ಇವಾಗ 108 ಆಯಿತು ಇಲ್ಲ ಡಿಟೋ ಡಿಟೋ ಅಂದರೆ ಮೇಲ್ಗಡೆ ಏನು ಹೇಳಿದ್ರು ಅದೇನೆ. ಅದಕ್ಕೆ ಈಗಿನ ಕಾಲಕ್ಕೆ ಐಕ್ಯೂ ಜಾಸ್ತಿ. ಐಕ್ಯೂ ಅಂದರೆ ಇಂಟೆಲಿಜೆನ್ಸ್ ಕೊಟ್ಟ ಜಾಸ್ತಿ ಮಕ್ಕಳಿಗೆ. ಇವೆಲ್ಲ ಏನು ಕೆಲಸ ಮಾಡಲ್ಲ. ಯಾವ ರೀತಿ ಕರ್ಮದಲ್ಲಿ ಶಾಸ್ತ್ರ ಯಾವ ರೀತಿ ಹೇಳ್ತಾರೆ, ಗುರುಗಳು ಯಾವ ರೀತಿ ಹೇಳ್ತಾರೋ ಅದೇ ರೀತಿ ಆಚರಿಸಬೇಕು. ಶ್ರದ್ಧೆನೇ ಪ್ರಾಮುಖ್ಯ. ನಾ ಧರ್ಮ ಜಿಜ್ಞಾಸಾಯಾಮಿವ ಶುದ್ಧಿಯಾದಿಯ ಪ್ರಮಾಣ ಬ್ರಹ್ಮ ಜಿಜ್ಞಾಸಾಯಾಮಿ. ಬ್ರಹ್ಮಸೂತ್ರ ಭಾಷೆಯಲ್ಲಿ ಶಂಕರಾಚಾರ್ಯ ಅಂತಾರೆ, ಬ್ರಹ್ಮತತ್ವಕ್ಕೆ ಕೇವಲ ಇದು ಶ್ರುತಿನೇ ಪ್ರಮಾಣ ಅಷ್ಟೇ ಅಲ್ಲ, ಅನುಭವ ಅನ್ನತಕ್ಕಂಥದ್ದು ಸೇರ್ಕೋಬೇಕಾದ್ರಲ್ಲಿ ಇರ್ತಾರೆ. ಅದನ್ನು ಹೇಳಬೇಕಾದ್ರೆ ಧರ್ಮ ಜಿಜ್ಞಾಸೆಯಲ್ಲಿ ಅಂದರೆ ಕರ್ಮ ಮಾಡತಕ್ಕಂಥದ್ರಲ್ಲಿ ಶ್ರುತಿನೇ ಪ್ರಮಾಣ. ಯಾವ ರೀತಿ ಹೇಳ್ತಾ ಅದೇ ರೀತಿ ಮಾಡಬೇಕು. ಅಲ್ಲಿ ತಪ್ಪಿಸ್ಕೊಳತಕ್ಕಂಥ ಅಂದರೆ ಬದಲಾಯಿಸ್ಕೊಳ್ಳೋಕ್ಕೆ ಸಾಧ್ಯವಿಲ್ಲ ಅಂತಾರೆ. ಸೊ ಮಾಡತಕ್ಕಂಥ ಜೀವನವನ್ನು ಯೋಗ ಬುದ್ಧಿಯಿಂದ ಮಾಡಿ ನಾವು ಅಂತಃಕರಣ ಶುದ್ಧಿಯನ್ನು ತಂದುಕೊಂಡು ಪರಮಾತ್ಮ ಪ್ರಾರ್ಥನೆ ಮಾಡಿ ಅರ್ಥ ಮಾಡ್ಕೋಬೇಕು ಪರಮಾತ್ಮ ಸ್ವರೂಪವನ್ನು ಅನ್ನೋ ತನಕ ಇವತ್ತು ಗೀತಾ ಜಯಂತಿ ಪ್ರಯುಕ್ತ ಜ್ಞಾನಯೋಗ ಕರ್ಮಯೋಗ ಸಾಧನೆಯನ್ನು ನೋಡಿದ್ವಿ. ಸೊ ಅದನ್ನು ಮುಂದಿನ ಗೀತಾ ಜಯಂತಿ ತನಕ ಜೀವನದಲ್ಲಿ ಅಳವಡಿಸ್ಕೋಬೇಕು. ಆವಾಗ ನಿಜವಾದ ಗೀತಾ ಜಯಂತಿ ಆಯಿತು ಅಂತ. ಇಲ್ಲ ಅಂದರೆ ಅವಾಗ ಮಾಡ್ತೀವಿ ಮರ್ತೋಗ್ಬಿಡ್ತೀವಿ, ಪ್ರಯೋಜನ ಇಲ್ಲ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ